Hi, hello everyone. Welcome back to my YouTube channel. So, ಈ ಒಂದು ವಿಡಿಯೋ ಸೆಕೆಂಡ್ PUC NCERT ಕಂಪ್ಯೂಟರ್ ಸೈನ್ಸ್ 2025 and 26 ಅಕಾಡೆಮಿಕ್ ಇಯರ್ ಬಗ್ಗೆ ಚಾಪ್ಟರ್ ನಂಬರ್ 3 ಸ್ಟ್ಯಾಕ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ನಾವು ಈ ಒಂದು ಚಾಪ್ಟರ್ 3 ಅಂತ ಯಾಕೆ ತಗೊಂಡಿದ್ದೀನಿ ಅಂತ ಅಂದರೆ ನಮ್ಮ ಒಂದು NCERT ಸಿಲೆಬಸ್ ಟೆಕ್ಸ್ಟ್ ಬುಕ್ ಏನಿದೆ ಅದರಲ್ಲಿ 3 ಅಂತ ಇದೆ. ಬಟ್ ಕಾನ್ಸೆಪ್ಟ್ ವಾಸ್ ಕಂಟೆಂಟ್ ಅಥವಾ ಸಿಲೆಬಸ್ ಕಾಪಿಯಲ್ಲಿ ಚಾಪ್ಟರ್ ನಂಬರ್ 2 ಅಂತ ಹೇಳಿ ಸ್ಟ್ಯಾಕನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಬಟ್ ನಾನು ಟೆಕ್ಸ್ಟ್ ಬುಕ್ ವೈಸ್ ಹೋಗ್ತಾ ಇರೋದ್ರಿಂದ ಚಾಪ್ಟರ್ ನಂಬರ್ 3 ಅಂತ ಹೇಳಿ ತೊಗೊಂಡಿದ್ದೀನಿ. ಸೊ ಹಾಗಾದರೆ ನೋಡೋಣ ಚಾಪ್ಟರ್ ನಂಬರ್ 3ಅಲ್ಲಿ ಏನೆಲ್ಲ ಇದೆ ಅಂತ ಹೇಳಿ. ಚಾಪ್ಟರ್ ನಂಬರ್ 3 ಸ್ಟ್ಯಾಕಲ್ಲಿ ಯಾವೆಲ್ಲ ಇನ್ಫಾರ್ಮೇಷನ್ನ ನಾವು ನೋಡ್ತಾ ಹೋಗ್ತೀವಿ ಅನ್ನೋದಾದರೆ ಕಂಟೆಂಟನ್ನು ಇಂಟ್ರೊಡಕ್ಷನ್, ಸ್ಟ್ಯಾಕ್, ಆಪರೇಷನ್ಸ್ ಆನ್ ಸ್ಟ್ಯಾಕ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಇಂಪ್ಲಿಮೆಂಟೇಷನ್ ಆಫ್ ಸ್ಟ್ಯಾಕ್ ಇನ್ ಪೈಥಾನ್ ಆ್ಯಂಡ್ ನೋಟೇಷನ್ಸ್ ಫಾರ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ನೋಟೇಷನ್ಸ್ ಇನ್ಫಿಕ್ಸ್ ಪೋಸ್ಟ್ಫಿಕ್ಸ್ ಈ ರೀತಿಯಾಗಿ. ಇನ್ನು ನೆಕ್ಸ್ಟು ಕನ್ವರ್ಷನ್ ಫ್ರಮ್ ಇನ್ಫಿಕ್ಸ್ ಟು ಪೋಸ್ಟ್ಫಿಕ್ ನೋಟೇಷನ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಆಫ್ ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ನ ಈ ಒಂದು ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಒಂದು ಸ್ಟ್ಯಾಕ್ ಅನ್ನೋ ಒಂದು ಕಾನ್ಸೆಪ್ಟು ಏನು ಚಾಪ್ಟರ್ ನಾವು ನೋಡ್ತಾ ಇದ್ದೀವಿ, ಇದು ಬೇಸಿಕ್ಕಾಗಿ ಎಲ್ಲಿಂದ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಅಂತಂದರೆ ಡೇಟಾ ಸ್ಟ್ರಕ್ಚರ್. ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್ ಅನ್ನೋದಾದರೆ ಈ ಡೇಟಾ ಸ್ಟ್ರಕ್ಚರ್ ಈಸ್ ಎ ವೇ ಆಫ್ ಆರ್ಗನೈಸಿಂಗ್ ಆ್ಯಂಡ್ ಸ್ಟೋರಿಂಗ್ ಡೇಟಾ ಇನ್ ಎ ಕಂಪ್ಯೂಟರ್ ಸೊ ದಟ್ ಇಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಂಡ್ ಆಕ್ಸೆಸ್ಡ್ ಎಫಿಷಿಯೆಂಟ್ಲಿ. ಫಾರ್ ಎಕ್ಸಾಂಪಲ್, ಈ ಒಂದು ಇನ್ಫಾರ್ಮೇಷನ್ನ ನಾವೇನು ಕಂಪ್ಯೂಟರಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀವಿ ಅದನ್ನು ಒಂದು ವೆಲ್ ಆರ್ಗನೈಸ್ಡ್ ವೇಯಲ್ಲಿ ನಾವು ಕಂಪ್ಯೂಟರಲ್ಲಿ ಸ್ಟೋರ್ ಮಾಡ್ತಾ ಹೋದರೆ ನಾವು ಅದನ್ನು ಆಕ್ಸೆಸ್ ಮಾಡುವಾಗ, ಆಕ್ಸೆಸ್ ಅಂದರೆ ಯೂಸ್ ಮಾಡುವಾಗ ಒಂದು ಈಸಿಯಾಗಿ ನಮಗೆ ಎಫಿಷಿಯೆಂಟಾಗಿ ವರ್ಕ್ ಮಾಡಲಿಕ್ಕೆ ಸಪೋರ್ಟಿವ್ ಆಗಿ ಇರುವಂಥ ಒಂದು ಕಾನ್ಸೆಪ್ಟನ್ನು ನಾವೆಂತ ಕರಿತಾ ಇದ್ದೀವಿ ಅಂದರೆ ಡೇಟಾ ಸ್ಟ್ರಕ್ಚರ್. ದ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಲೈಬ್ರರಿ. ನಾವು ಲೈಬ್ರರಿಲಿ ಹೇಗೆ ಇನ್ಫಾರ್ಮೇಷನ್ ಆಫ್ ಟೆಕ್ಸ್ಟ್ ಬುಕ್ಸನ್ನು ಒಂದೇ ಕಡೆ ಒಂದು ಸಬ್ಜೆಕ್ಟ್ ಟೆಕ್ಸ್ಟ್ ಬುಕ್ಸನ್ನು ಒಂದು ಕಡೆ ರ್ಯಾಕಲ್ಲಿ, ಮತ್ತೊಂದು ಸಬ್ಜೆಕ್ಟ್ಸನ್ನು ಮತ್ತೊಂದು ಕಡೆ ರ್ಯಾಕಲ್ಲಿ ಹೇಗೆ ನಾವು ಡಿಫರ್ಗೇಷನ್ ಮಾಡ್ತೀವಿ ಅಥವಾ ವೆಲ್ ಆರ್ಗನೈಸ್ಡ್ ವೇಯಲ್ಲಿ ಅರೇಂಜ್ ಮಾಡಿರ್ತೀವಿ, ಆ ರೀತಿ ಅರೇಂಜ್ ಮಾಡೋದ್ರಿಂದ ನಮಗೆ ಟೈಮ್ ಏನಾಗುತ್ತೆ, ಸೇವ್ ಆಗುತ್ತೆ, ಕನ್ಸ್ಯೂಮ್ ಆಗಲ್ಲ. ಸೊ ಆ ರೀತಿಯಾಗೂ ಕೂಡ ಕಂಪ್ಯೂಟರಲ್ಲಿ ನಾವು ಇನ್ಫಾರ್ಮೇಷನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಅದು ವೆಲ್ ಆರ್ಗನೈಸ್ಡ್ ವೇಯಲ್ಲಿ ಸ್ಟೋರ್ ಮಾಡ್ದಂಗೆ ನಮಗೇನಾಗುತ್ತೆ ಎಫಿಷಿಯೆಂಟಾಗಿ ವರ್ಕ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಈ ಒಂದು ಕಾನ್ಸೆಪ್ಟನ್ನು ನಾವು ಡೇಟಾ ಸ್ಟ್ರಕ್ಚರ್ ಅಂತ ಹೇಳಿ ಕರಿತಾ ಇದ್ದೀವಿ. ನೆಕ್ಸ್ಟು ಡೇಟಾ ಸ್ಟ್ರಕ್ಚರ್ನ ನಾವು ಕ್ಲಾಸಿಫಿಕೇಶನ್ ನೋಡೋದಾದರೆ ಅಥವಾ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ನ ನೋಡೋದಾದರೆ ಡೇಟಾ ಸ್ಟ್ರಕ್ಚರ್ ಕ್ಯಾನ್ ಬಿ ಡಿವೈಡ್ಸ್ ಇಂಟು 2 ಟೈಪ್ಸ್. ಒಂದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅನದರ್ ಒನ್ ಈಸ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಈಗೇನು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಡಿವೈಡ್ಸ್ ಇಂಟು 4 kinds: ಇಂಟೀಜರ್, ಕ್ಯಾರೆಕ್ಟರ್, ಫ್ಲೋಟ್ ಆ್ಯಂಡ್ ಪಾಯಿಂಟರ್ಸ್ ಅಂತ. ಸೊ ಈ ಕ್ಯಾರೆಕ್ಟರ್ ಅನ್ನೋದು ಪೈಥಾನಲ್ಲಿ ನಾವು ಸ್ಟ್ರಿಂಗ್ ಅಂತಲೇ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಕ್ಯಾರೆಕ್ಟರ್ ಅನ್ನೋ ಡೇಟಾ ಟೈಪ್ಗಿಂತ ನಾವು ಯಾವುದನ್ನು ಬಳಸ್ತೀವಿ ಅಂದರೆ ಸ್ಟ್ರಿಂಗನ್ನು ಬಳಸ್ತಾ ಇದ್ದೀವಿ. ಇನ್ ದ ಸೇಮ್ ವೇ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಡಿವೈಡ್ಸ್ ಇಂಟು 2 types. ಒನ್ ಈಸ್ ಅರೇಸ್ ಆ್ಯಂಡ್ another one is lists. And again arrays divides into 3 kinds. One is single dimension, 2 dimension and multi-dimensional. Again list concept can be divided into 2 types. One is linear data structure and another one is non-linear data structure. Linear data structure divides into 3 kinds. One is stack, queue and linked list. Non-linear data structure divides into 2 types. One is trees and another one is graphs. So that we can observe ಈ ಡೇಟಾ ಸ್ಟ್ರಕ್ಚರ್ ಅನ್ನೋ ಕಾನ್ಸೆಪ್ಟು ಬೇಸಿಕ್ ಆಗಿ ಎಲ್ಲಿಂದ ಬರ್ತಾ ಇದೆ, ಡಿರೈವ್ ಮಾಡ್ತಿದ್ದೀವಿ ಅಂದರೆ ಡೇಟಾ ಸ್ಟ್ರಕ್ಚರ್ ಅನ್ನೋ ಒಂದು ಕಾನ್ಸೆಪ್ಟಿಂದ ಡಿರೈವ್ ಮಾಡ್ತಾ ಇದ್ದೀವಿ. ಸೊ ವೇ ಆಫ್ ಆರ್ಗನೈಸಿಂಗ್ ದ ಇನ್ಫಾರ್ಮೇಷನ್ ಕ್ಯಾನ್ ಬಿ ಕಾಲ್ಡ್ ಆಸ್ ಡೇಟಾ ಸ್ಟ್ರಕ್ಚರ್. ಆ ಒಂದು ಕಾನ್ಸೆಪ್ಟಿಂದ ಸ್ಟ್ಯಾಕನ್ನು ಡಿರೈವ್ ಮಾಡ್ತಿರೋದ್ರಿಂದ ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಕ್ ಹೇಗಿರುತ್ತೆ ಅನ್ನೋದನ್ನು ಕಲಿಯೋದೇ ಈ ಚಾಪ್ಟರ್ ಏನಾಗಿರುತ್ತೆ, ಚಾಪ್ಟರ್ ನಂಬರ್ 2 ಸ್ಟ್ಯಾಕ್ ಆಗಿರುತ್ತೆ. ಇವಾಗ ಡೇಟಾ ಸ್ಟ್ರಕ್ಚರ್ ಬಗ್ಗೆ ನೋಡಿದ್ವಿ, ಏನು ಡೇಟಾ ಸ್ಟ್ರಕ್ಚರ್ ಅಂದರೆ ಏನು ಮತ್ತು ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು ಅಂತ. ಸೊ ಹಾಗಾದರೆ ಸ್ಟ್ಯಾಕ್ ಅಂದರೆ ಏನು ಅಂದರೆ ಸ್ಟ್ಯಾಕ್ ಅನ್ನೋದು ಕೂಡ ಒಂದು ಡೇಟಾ ಸ್ಟ್ರಕ್ಚರ್ನ ಟೈಪ್ಸ್ ಆಗಿದ್ದು ಇನ್ಫಾರ್ಮೇಷನ್ ನಾವು ಎಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀವಿ, ಡಿಲೀಟ್ ಮಾಡ್ತಿದ್ದೀವಿ ಅಂದರೆ ಒಂದೇ ಎಂಡಲ್ಲಿ, 2 ಸೈಡ್ ಎಂಡ್ ಇರೋದಿಲ್ಲ ಇದರಲ್ಲಿ, ಒಂದೇ ಸೈಡ್ ಎಂಡಲ್ಲಿ ನಾವು ಇನ್ಸರ್ಷನ್ನು ಅದೇ ಪ್ಲೇಸಿಂದ ಮಾಡ್ತಾ ಇದ್ದೀವಿ ಮತ್ತು ಡಿಲೀಷನ್ನು ಅದೇ ಪ್ಲೇಸಿಂದ ಮಾಡ್ತಾ ಇದ್ದೀವಿ ಅಂದರೆ ಆ ಒಂದು ಕಾನ್ಸೆಪ್ಟನ್ನು ನಾವೇನಂತ ಕರಿತಾ ಇದ್ದೀವಿ, ಸ್ಟ್ಯಾಕ್ ಅಂತ ಕರಿತಾ ಇದ್ದೀವಿ. ಸೊ ದಟ್ ಸ್ಟ್ಯಾಕ್ ಈಸ್ ಎ ಡೇಟಾ ಸ್ಟ್ರಕ್ಚರ್ ಇನ್ ವಿಚ್ ಇನ್ಸರ್ಷನ್ and deletion is done from one end only is called stack. ಒಂದೇ ಎಂಡಿಂದ ಇನ್ಸರ್ಷನ್ ಮತ್ತು ಡಿಲೀಷನ್ ಮಾಡ್ತಿರೋದ್ರಿಂದ ಇದನ್ನ ನಾವೇನಂತ ಕರಿತಾ ಇದ್ದೀವಿ, ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್. ಸ್ಟ್ಯಾಕ್ ಇಸ್ ಎ ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಅಥವಾ ಪ್ರಾಪರ್ಟಿ ಅಥವಾ ಪ್ರಿನ್ಸಿಪಲ್ ಅಥವಾ ಟೆಕ್ನಿಕ್ ಅಥವಾ ಮೆಥಡ್ ಅಂತ ಏನಾದರೂ ಹೇಳ್ಬೋದು. ಸೊ ದಟ್ ಈಸ್ ವಿ ಕಾಲ್ ಲಾಸ್ಟ್ ಇನ್ ಫಸ್ಟ್ ಔಟ್. ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇನ್ ಡೈಲಿ ಲೈಫ್. ಸೊ ಪ್ರತಿದಿನ ನಿತ್ಯ ನಮ್ಮ ಜೀವನದಲ್ಲಿ ಹೇಗೆಲ್ಲ ನಾವು ಸ್ಟ್ಯಾಕ್ ಅನ್ನೋ ಮೆಥಡನ್ನು ಎಲ್ಲೆಲ್ಲಿ ಬಳಸ್ತಾ ಇದ್ದೀವಿ ಅಂತ ನೋಡೋದಾದರೆ ಒನ್ ಬೈ ಒನ್. ಫಸ್ಟ್ ಒನ್ ಏನು ಹೇಳಿದರೆ ಪೈಲ್ ಆಫ್ ಕ್ಲಾತ್ಸ್ ಇನ್ ಅಲ್ಮೆರಾ. ಅಂದರೆ ನಾವೇನು ಹ್ಯಾಂಗರ್ ಅಂತ ಕರಿತೀವಿ, ಆ ಹ್ಯಾಂಗರಲ್ಲಿ ಶರ್ಟ್ಸ್ ಆಗಿರ್ಬೋದು ಕ್ಲಾತ್ಸ್ಗಳನ್ನ ಏನು ಹ್ಯಾಂಗ್ ಮಾಡ್ತಾ ಹೋಗ್ತೀವಿ. ಸೊ ಪೈಲ್ ಈಸ್ ನಥಿಂಗ್ ಬಟ್ ಗ್ರೂಪ್ ಅಂತ ಹೇಳಿ ಅಥವಾ ಗುಂಪು ಅಥವಾ ರಾಶಿ ಅಂತ ನಾವೇನು ಕರಿತೀವಿ ಅದು ಪೈಲ್ ಅಂತ ಆಗಿರುತ್ತೆ. ಕ್ಲಾತ್ಸ್ಗಳನ್ನ ಏನು ಹ್ಯಾಂಗ್ ಮಾಡ್ತಾ ಹೋಗ್ತೀವಿ, ನೀವು ಅಸ್ಯೂಮ್ ಮಾಡ್ಕೊಳ್ಳಿ ಫಸ್ಟ್ ಆ
ಹ್ಯಾಂಗ್ ಮಾಡಿದ ಕ್ಲಾತು ಫಸ್ಟ್ ಇರುತ್ತೆ, ಲಾಸ್ಟಲ್ಲಿ ಹ್ಯಾಂಗ್ ಮಾಡಿದ ಕ್ಲಾತು ಮೇಲ್ಗಡೆ ಇರುತ್ತೆ. ನಾವು ಫಸ್ಟ್ ಹ್ಯಾಂಗ್ ಮಾಡಿದ ಕ್ಲಾತನ್ನು ತೊಗೋಬೇಕು ಅಂದರೆ ಲಾಸ್ಟಲ್ಲಿ ಹ್ಯಾಂಗ್ ಮಾಡಿರೋ ಕ್ಲಾತನ್ನೆಲ್ಲ ಫಸ್ಟ್ ನಾವು ಏನು ಮಾಡಬೇಕಾಗತ್ತೆ, ರಿಮೂವ್ ಮಾಡಬೇಕಾಗತ್ತೆ. ಆ ಒಂದು ಮೆಥಡಲ್ಲೂ ಕೂಡ ನಾವಿಲ್ಲಿ ಯಾವುದನ್ನು ಬಳಸ್ತಾ ಇದ್ದೀವಿ, ಸ್ಟ್ಯಾಕ್ ಮೆಥಡಾಲಜಿ ಅಪ್ಲೈ ಆಗ್ತಾ ಇದೆ. ಇನ್ನು ನೆಕ್ಸ್ಟು ಮಲ್ಟಿಪಲ್ ಚೇರ್ಸ್ ಇನ್ ಎ ವರ್ಟಿಕಲ್ ಪೈಲ್. ಈಗ ಚೇರ್ ಮೇಲೆ ಚೇರ್ ಹಾಕ್ತಾ ಹೋದರೆ ನಾವು ಲಾಸ್ಟ್ ಯಾವ ಚೇರ್ ಹಾಕಿರ್ತೀವೋ ಅದನ್ನೇ ಫಸ್ಟ್ ಏನು ಮಾಡ್ತೀವಿ, ನಾವು ರಿಮೂವ್ ಮಾಡ್ತೀವಿ. ಅಲ್ಲೂ ಕೂಡ ಯಾವ ಮೆಥಡ್ ಬಳಸ್ತಾ ಇದ್ದೀವಿ, ಸ್ಟ್ಯಾಕ್ ಮೆಥಡನ್ನು ಬಳಸ್ತಾ ಇದ್ದೀವಿ. ಇನ್ನು ಬ್ಯಾಂಗಲ್ಸ್ ಓನ್ ಆನ್ ಎ ರಿಸ್ಟ್ ಎಕ್ಸೆಟ್ರಾ ಅಂತ ಅನ್ನೋದಾದರೆ, ಸೊ ನಾವೇನು ಇವಾಗ ಹೆಣ್ಮಕ್ಳು ಬ್ಯಾಂಗಲ್ಸನ್ನು ಹಾಕಿರ್ತೀವಿ ಕೈಗೆ, ಬ್ಯಾಂಗಲ್ಸನ್ನು ಹಾಕುವಾಗ ರಿಮೂವ್ ಮಾಡುವಂಥ ಸಂದರ್ಭದಲ್ಲಿ ಯಾವ್ದು ಲಾಸ್ಟ್ ಹಾಕಿರ್ತೀವೋ ಅದು ಫಸ್ಟ್ ರಿಮೂವ್ ಮಾಡ್ತೀವಿ. ಫಸ್ಟ್ ಇರೋದನ್ನ ರಿಮೂವ್ ಮಾಡಬೇಕು ಅಂದರೆ ಮೊದಲು ಲಾಸ್ಟಿಗೆ ಹಾಕಿರೋದನ್ನ ಏನು ಮಾಡಬೇಕಾಗತ್ತೆ, ನಾವು ರಿಮೂವ್ ಮಾಡಬೇಕಾಗತ್ತೆ. ಅಲ್ಲೂ ಕೂಡ ನಾವು ಯಾವ ಮೆಥಡನ್ನು ಬಳಸ್ತಾ ಇದ್ದೀವಿ, ಸ್ಟ್ಯಾಕ್ ಮೆಥಡನ್ನು ಬಳಸ್ತಾ ಇದ್ದೀವಿ. ಈ ಎಲ್ಲ ಅಪ್ಲಿಕೇಶನ್ಸ್ ಎಲ್ಲಿ ಅಂತ ಹೇಳಿದ್ರೆ ಇನ್ನು ಡೈಲಿ ಲೈಫಲ್ಲಿ, ನಮ್ಮ ಒಂದು ಡೈಲಿ ಲೈಫಲ್ಲಿ ಬಳಸುವಂಥ ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಬಂದು ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇನ್ ಪ್ರೋಗ್ರಾಮಿಂಗ್ ಲೆವೆಲಲ್ಲಿ ನಾವು ಎಲ್ಲೆಲ್ಲಿ ಸ್ಟ್ಯಾಕ್ ಮೆಥಡಾಲಜಿಯನ್ನು ಬಳಸ್ತೀವಿ ಅಂದರೆ, ಮೊದಲನೇದಾಗಿ ಯೂಸ್ಡ್ ಇನ್ ಟೆಕ್ಸ್ಟ್ ಆರ್ ಇಮೇಜ್ ಎಡಿಟಿಂಗ್. ಇಮೇಜ್ ಅಥವಾ ಟೆಕ್ಸ್ಟನ್ನು ಎಡಿಟ್ ಮಾಡುವಾಗ ನಾವು ಸ್ಟ್ಯಾಕ್ ಮೆಥಡಾಲಜಿಯನ್ನು ಬಳಸ್ತೀವಿ. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ನೋಟ್ ಪ್ಯಾಡ್ ಆಗಿರ್ಬೋದು, ವರ್ಡ್ ಪ್ಯಾಡ್ ಆಗಿರ್ಬೋದು, ಎಲ್ಲಾದರೂ ಟೆಕ್ಸ್ಟ್ ಅಥವಾ ಇಮೇಜನ್ನ ಬರಿತಾ ಇದ್ದೀರಾ ಅಂದರೆ ರಿಮೂವ್ ಮಾಡ್ತೀರಾ. ಈಗ ಟೆಕ್ಸ್ಟ್, ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಯಾವುದೋ ವರ್ಡ್ ಬರೆದಿರ್ತೀರಾ, ಕರ್ಸರ್ ಏನಾಗುತ್ತೆ, ನೀವು ಟೈಪ್ ಮಾಡ್ದಂಗೆ ಮುಂದೆ ಹೋಗ್ತಾ ಇರುತ್ತೆ. ಬಟ್ ಸಡನ್ನಾಗಿ ನಾನು ಯಾವುದಾದ್ರೂ ಒಂದು ವರ್ಡ್ ಅಥವಾ ಲೆಟರ್ನ ರಿಮೂವ್ ಮಾಡ್ತಿದ್ದೀನಿ ಅಂದರೆ ಕರ್ಸರ್ ಏನು ಮಾಡುತ್ತೆ, ಲಾಸ್ಟಲ್ಲಿ ಬರೆದಂಥ ಬ್ಯಾಕ್ ಸ್ಪೇಸ್ ಪ್ರೆಸ್ ಮಾಡಿದಾಗ ಲಾಸ್ಟಲ್ಲಿ ಯಾವ ಕ್ಯಾರೆಕ್ಟರ್ ಇರುತ್ತೆ ಆ ಕ್ಯಾರೆಕ್ಟರ್ನ ಮೊದಲು ರಿಮೂವ್ ಮಾಡುತ್ತೆ. ಸೊ ಅಲ್ಲಿ ನಾವು ಸ್ಟ್ಯಾಕ್ ಮೆಥಡನ್ನು ಬಳಸ್ತಾ ಇದ್ದೀವಿ. ಇನ್ನು ಸೆಕೆಂಡ್ ಪಾಯಿಂಟ್ ಬಂತು ಯೂಸ್ಡ್ ಇನ್ ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಷನ್. ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಷನ್ ಅಂದರೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ಗಳನ್ನು ಇವ್ಯಾಲ್ಯೂಯೇಟ್ ಮಾಡುವಾಗ ಅಲ್ಲೂ ಕೂಡ ನಾವೇನು ಮಾಡ್ತಾಯಿದ್ವಿ, ಲಾಸ್ಟಲ್ಲಿ ಬರೆದಂಥ ಎಕ್ಸ್ಪ್ರೆಷನ್ನ ಮೊದಲು ಇವ್ಯಾಲ್ಯೂಯೇಟ್ ಮಾಡ್ತೀವಿ, ಆಮೇಲೆ ಮೊದಲು ಬರೆದಂಥ ಎಕ್ಸ್ಪ್ರೆಷನ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಅಲ್ಲೂ ಕೂಡ ಸ್ಟ್ಯಾಕ್ ಮೆಥಡಾಲಜಿನ ಬಳಸ್ತಾ ಇದ್ವಿ. ಇನ್ನು ಯೂಸ್ಡ್ ಇನ್ ಫಂಕ್ಷನ್ ಕಾಲ್ ಮ್ಯಾನೇಜ್ಮೆಂಟ್ ಅಂದರೆ, ಫಂಕ್ಷನ್ ಕಾಲ್ ಮ್ಯಾನೇಜ್ಮೆಂಟ್ ಈಸ್ ನಥಿಂಗ್ ಬಟ್ ವರ್ಕ್ ಅಸೈನ್ಮೆಂಟ್. ನಾವೀಗ ಸಿಸ್ಟಮಲ್ಲಿ ಏನಾದರೂ ವರ್ಕನ್ನು ಅಸೈನ್ ಮಾಡ್ತಾ ಇದ್ವಿ ಅಂತಂದರೆ ಫಸ್ಟ್ ಎಲ್ಲ ವರ್ಕನ್ನು ರಿಸೀವ್ ಮಾಡ್ತೀವಿ. ಯಾವ ವರ್ಕ್ ಲಾಸ್ಟಲ್ಲಿ ಬಂದು ನಿಂತಿರುತ್ತೋ ಅದು ಫಸ್ಟ್ ಎಂಗೇಜ್ ಆಗುತ್ತೆ, ನೆಕ್ಸ್ಟ್ ಬಂದಂಥದ್ದು ಹಾಗೆ ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ, ಎಂಗೇಜ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಫಂಕ್ಷನ್ ಕಾಲ್ ಮ್ಯಾನೇಜ್ಮೆಂಟ್. ಇನ್ನು ಯೂಸ್ಡ್ ಇನ್ ಸ್ಟ್ರಿಂಗ್ ರಿವರ್ಸಲ್ ಅಂತ ಅಂದರೆ, ಸ್ಟ್ರಿಂಗ್ ಈಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್, ವರ್ಡ್ ಅಂತ ಏನು ಕರಿತೀವಿ. ವರ್ಡನ್ನು ನಾವು ರಿವರ್ಸ್ ಮಾಡುವಾಗ ಲಾಸ್ಟಲ್ಲಿ ಬರೆದಂಥ ಕ್ಯಾರೆಕ್ಟರ್ ಏನಾಗುತ್ತೆ, ರಿವರ್ಸ್ ಮಾಡಿದಾಗ ಮೊದಲು ಕ್ಯಾರೆಕ್ಟರ್ ಆಗುತ್ತೆ. ಹಾಗೆ ಒನ್ ಬೈ ಒನ್ ಏನಾಗ್ತಾ ಹೋಗುತ್ತೆ, ರಿವರ್ಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಸ್ಟ್ರಿಂಗ್ ರಿವರ್ಸಲ್. ಇಲ್ಲಿ ಏನು ಕಾನ್ಸೆಪ್ಟ್ ಅಂದರೆ, ಲಾಸ್ಟಲ್ಲಿ ಇದ್ದಿದ್ದು ಏನಾಗುತ್ತೆ, ಫಸ್ಟು ಔಟ್ ಆಗುತ್ತೆ ಅನ್ನೋದು ಕಾನ್ಸೆಪ್ಟ್. ದಟ್ ಈಸ್ ಕಾಲ್ಡ್ ಲಾಸ್ಟ್ ಇನ್ ಫಸ್ಟ್ ಔಟ್ ಕಾನ್ಸೆಪ್ಟು. ಎಲ್ಲೆಲ್ಲಿ ಈ ಮೆಥಡಾಲಜಿಗಳನ್ನು ಬಳಸ್ತೀವೋ ಅಲ್ಲೆಲ್ಲದನ್ನು ಮೆಥಡನ್ನು ನಾವು ಸ್ಟ್ಯಾಕ್ ಮೆಥಡ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಯೂಸ್ಡ್ ಇನ್ ಬ್ಯಾಕ್ ಟ್ರ್ಯಾಕಿಂಗ್ ಅಲ್ಗಾರಿದಮ್ಸ್ ಅಂದರೆ, ಅಲ್ಗಾರಿದಮ್ಸ್ಗಳನ್ನು ಯಾವುದೆಲ್ಲ ಇನ್ಪುಟ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಸಾಫ್ಟ್ವೇರ್ನ ಬಿಲ್ಡ್ ಮಾಡುವಾಗ ಒಂದು 5 to 6 ಅಲ್ಗಾರಿದಮ್ಸನ್ನು ಅಪ್ಲೈ ಮಾಡಿದ್ದೀವಿ ಅಂತಂದರೆ ಎಲ್ಲ ಅಲ್ಗಾರಿದಮ್ಸನ್ನು ಇನ್ಪುಟ್ ಮಾಡಿದಾಗ ಯಾವ ಅಲ್ಗಾರಿದಮ್ ಲಾಸ್ಟಲ್ಲಿ ಇನ್ಪುಟ್ ಮಾಡಿರ್ತೀವೋ ಮೊದಲು ಅದೇನಾಗುತ್ತೆ, ಟ್ರೇಸ್ ಆಗುತ್ತೆ. ನೆಕ್ಸ್ಟ್ ಅಲ್ಗಾರಿದಮ್ ಏನಾಗ್ತಾ ಹೋಗುತ್ತೆ, ಒನ್ ಬೈ ಒನ್ ಟ್ರೇಸ್ ಆಗ್ತಾ ಹೋಗುತ್ತೆ. ಅಲ್ಲೂ ಕೂಡ ನಾವು ಸ್ಟ್ಯಾಕ್ ಮೆಥಡಾಲಜಿಯನ್ನು ಬಳಸ್ತಾ ಇದ್ದೀವಿ. ಇನ್ನು ಲಾಸ್ಟ್ ಒನ್ ಬಂದು ಯೂಸ್ಡ್ ಇನ್ ಮೆಮೊರಿ ಮ್ಯಾನೇಜ್ಮೆಂಟ್. ಮೆಮೊರಿ ಮ್ಯಾನೇಜ್ಮೆಂಟ್ ಅಂದರೆ, ಈಗ ನೀವು ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಒಂದು ಅರೇನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಒಂದು 3 ಸೈಜ್ ಇರುವಂಥ ಅರೇನ ನೀವು ತೊಗೊಂಡಿದ್ದೀರಾ. ಎ ಆಫ್ ಅರೇ 3 ಈಸ್ ಈಕ್ವಲ್ಸ್ ಟು 10, 20, 30 ಅಂತ ತೊಗೊಂಡ್ರೆ ಅಲ್ಲಿ ಎ ಆಫ್ ಅರೇ 3 ಅನ್ನೋದು ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ, ದ ಸೈಜ್ ಆಫ್ ದ ಅರೇನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅಂದರೆ ನೀವು 3 ಎಲಿಮೆಂಟ್ಸನ್ನು ಸ್ಟೋರ್ ಮಾಡಲಿಕ್ಕೆ 3 ಮೆಮೊರಿ ಸ್ಪೇಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸ್ಪೇಸ್ನ ಕ್ರಿಯೇಟ್ ಮಾಡಿ 3 ಎಲಿಮೆಂಟ್ಸನ್ನು ಏನು ಮಾಡ್ತಾ ಹೋಗ್ತೀರಾ, ಇನ್ಸರ್ಟ್ ಮಾಡ್ತೀರಾ. ಲಾಸ್ಟಲ್ಲಿ ಇನ್ಸರ್ಟ್ ಮಾಡಿದ್ದೇನಾಗುತ್ತೆ, ಮೊದಲು ರಿಮೂವ್ ಆಗುತ್ತೆ. ಸೊ ಅಲ್ಲೂ ಕೂಡ ಏನಾಗ್ತಾ ಇದೆ, ಇನ್ಫಾರ್ಮೇಷನ್ ಅಥವಾ ಮೆಥಡ್ ಯಾವ ಬಳಸ್ತಾ ಇದ್ದೀವಿ, ಮೆಮೊರಿ ಮ್ಯಾನೇಜ್ಮೆಂಟ್ ಅಥವಾ ಸ್ಟ್ಯಾಕ್ ಮೆಥಡನ್ನು ಬಳಸ್ತಾ ಇದ್ದೀವಿ. ಯಾವುದರಲ್ಲಿ, ಮೆಮೊರಿ ಮ್ಯಾನೇಜ್ಮೆಂಟಲ್ಲಿ. ಆಪರೇಷನ್ಸ್ ಆನ್ ಸ್ಟ್ಯಾಕ್ ಅಂತ ಬಂದರೆ, ಸ್ಟ್ಯಾಕಲ್ಲಿ ಕೆಲವೊಂದಿಷ್ಟು ಆಪರೇಷನ್ಸ್ಗಳಿದೆ. ಸ್ಟ್ಯಾಕ್ ಈಸ್ ಅ ಮೆಕ್ಯಾನಿಸಮ್ ದಟ್ ಇಂಪ್ಲಿಮೆಂಟ್ಸ್ ಲಾಸ್ಟ್ ಇನ್ ಫಸ್ಟ್ ಔಟ್ ಅರೇಂಜ್ಮೆಂಟ್, ಹೆನ್ಸ್ ಆರ್ ಆ್ಯಡೆಡ್ ಆ್ಯಂಡ್ ಡಿಲೀಟೆಡ್ ಫ್ರಮ್ ದ ಸ್ಟ್ಯಾಕ್ ಅಟ್ ಓನ್ಲಿ ಒನ್ ಎಂಡ್. ಇನ್ಫಾರ್ಮೇಷನನ್ನು ನಾವೇನು ಇನ್ಸರ್ಟ್ ಮಾಡ್ತಾ ಇದ್ದೀವಿ ಅಥವಾ ಡಿಲೀಟ್ ಮಾಡ್ತಾ ಇದ್ದೀವಿ ಅದೆಲ್ಲದೂ ಕೂಡ ಒಂದೇ ಎಂಡಲ್ಲಿ ಆಗ್ತಾ ಇದೆ. ಆ ಇನ್ಫಾರ್ಮೇಷನ್ ಒಂದೇ ಎಂಡಲ್ಲಿ ಆಗ್ತಾ ಇರೋದ್ರಿಂದ, ಇನ್ಫಾರ್ಮೇಷನ್ ಆ್ಯಡ್ ಅಥವಾ ಡಿಲೀಟ್ ಆಗ್ತಾ ಇರೋದನ್ನು ನಾವು LIFO ಅಂತ ಕರಿತಾ ಇದ್ದೀವಿ. ಇಲ್ಲಿ ಕೆಲವೊಂದಿಷ್ಟು ಆಪರೇಷನ್ಸ್ಗಳಿದೆ. ಮೇಜರಾಗಿ 6 ಆಪರೇಷನ್ಸ್ ನಾವು ಫೈಂಡ್ ಔಟ್ ಮಾಡ್ಬೋದು ಸ್ಟ್ಯಾಕ್ ಕಾನ್ಸೆಪ್ಟಲ್ಲಿ. ಯಾವುದೆಲ್ಲ 6 ಆಪರೇಷನ್ಸ್ ಅಂದರೆ, ಸ್ಟ್ಯಾಕ್ ಫಂಕ್ಷನ್, ಪುಷ್ ಫಂಕ್ಷನ್, ಪಾಪ್ ಫಂಕ್ಷನ್, ಪೀಕ್ ಫಂಕ್ಷನ್, ಈಸ್ ಎಂಪ್ಟಿ ಫಂಕ್ಷನ್ ಆ್ಯಂಡ್ ಸೈಜ್ ಫಂಕ್ಷನ್ ಅಂತ. ಈ 6 ಆಪರೇಷನ್ಸಲ್ಲಿ ಪುಷ್ ಮತ್ತು ಪಾಪನ್ನು ನಾವು ಫಂಡಮೆಂಟಲ್ ಆಪರೇಷನ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ.
ನೆಕ್ಸ್ಟ್ ಬಂದು ಆಪರೇಷನ್ಸ್ ಆನ್ ಸ್ಟ್ಯಾಕ್. ಸೊ ಸ್ಟ್ಯಾಕ್ ಆಪರೇಷನು ಒಂದೊಂದನ್ನೇ ನೋಡ್ತಾ ಹೋಗೋದಾದರೆ, ಸ್ಟ್ಯಾಕ್ ಫಂಕ್ಷನ್ ಏನು ಪರ್ಫಾರ್ಮ್ ಮಾಡುತ್ತೆ, ಇಟ್ ಕ್ರಿಯೇಟ್ಸ್ ನ್ಯೂ ಎಂಟಿ ಸ್ಟ್ಯಾಕ್. ಒಂದು ಹೊಸದಾದಂಥ ನ್ಯೂ ಎಂಟಿ ಸ್ಟ್ಯಾಕನ್ನು ನಾವು ಪ್ರೊವೈಡ್ ಮಾಡಬೇಕು ಅಂದರೆ ಸ್ಟ್ಯಾಕ್ ಫಂಕ್ಷನನ್ನು ಬಳಸ್ತಾ ಇದ್ದೀವಿ. ಇನ್ ದ ಸೇಮ್ ವೇ ಪುಷ್ ಫಂಕ್ಷನ್ ಇಟ್ ಪರ್ಫಾರ್ಮ್ಸ್ ಆಡ್ಸ್ ದ ಎಲಿಮೆಂಟ್ಸ್ ಇನ್ ಟು ದ ಸ್ಟ್ಯಾಕ್. ಕ್ರಿಯೇಟ್ ಆಗಿರೋ ಎಂಟಿ ಸ್ಟ್ಯಾಕಿಗೆ ಹೊಸದಾಗಿ ಎಲಿಮೆಂಟ್ಸನ್ನು ಏನು ಮಾಡ್ತಾ ಹೋಗ್ತೀವಿ, ಆ್ಯಡ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಪುಷ್ ಆಪರೇಷನ್. ಇನ್ನು ಥರ್ಡ್ ಬಂದು ಪಾಪ್ ಆಪರೇಷನ್. ಇದೇನು ಮಾಡುತ್ತೆ, ಕ್ರಿಯೇಟ್ ಆಗಿರುವಂಥ ಸ್ಟ್ಯಾಕಲ್ಲಿ ಎಲಿಮೆಂಟ್ಸನ್ನು ಏನು ಫಿಲ್ ಮಾಡಿರ್ತೀವಿ, ಆ ಫಿಲ್ ಮಾಡಿರೋ ಎಲಿಮೆಂಟ್ಸನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿರುವಂಥ ಫಂಕ್ಷನ್ ಯಾವುದಾಗಿರುತ್ತೆ ಅಂದರೆ ಪಾಪ್ ಫಂಕ್ಷನ್ ಆಗಿರುತ್ತೆ. ಇನ್ನು ಫೋರ್ತ್ ಪೀಕ್ ಫಂಕ್ಷನ್. ಇಟ್ ಓನ್ಲಿ ರಿಟರ್ನ್ಸ್ ದ ಟಾಪ್ ಮೋಸ್ಟ್ ಎಲಿಮೆಂಟ್ ಆಫ್ ದ ಸ್ಟ್ಯಾಕ್. ಸ್ಟ್ಯಾಕಲ್ಲಿ ಯಾವುದು ಲಾಸ್ಟಲ್ಲಿ ಅಂದರೆ ಟಾಪ್ ಪೊಸಿಷನಲ್ಲಿರುತ್ತೋ ಆ ಒಂದು ಎಲಿಮೆಂಟನ್ನು ಮಾತ್ರ ಅದು ರಿಟರ್ನ್ ಮಾಡುತ್ತೆ, ಅಂದರೆ ರಿಮೂವ್ ಮಾಡಲ್ಲ. ಆ ವ್ಯಾಲ್ಯೂ ಯಾವುದು ಅಂತ ನಮಗೆ ಐಡೆಂಟಿಫೈ ಮಾಡಿ ತೋರಿಸೋ ಅಂಥ ಒಂದು ಫಂಕ್ಷನನ್ನು ನಾವು ಪೀಕ್ ಫಂಕ್ಷನ್ ಅಂತ ಹೇಳಿ ಕರಿತಾ ಇದ್ದೀವಿ. ಇನ್ನು ಫಿಫ್ತ್ ಬಂದು ಈಸ್ ಎಂಟಿ ಫಂಕ್ಷನ್. ಎಂಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ನಾವು ಒಂದು ಫಂಕ್ಷನ್ನ ಬಳಸ್ತಾ ಇದ್ದೀವಿ. ಸ್ಟ್ಯಾಕ್ ಎಂಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಅಂದರೆ ದಟ್ ಈಸ್ ದ ಫಂಕ್ಷನ್ ಕಾಲ್ಡ್ ಈಸ್ ಎಂಟಿ ಫಂಕ್ಷನ್. ಇನ್ನು ಸಿಕ್ಸ್ತ್ ಫಂಕ್ಷನ್ ಬಂದು ಸೈಜ್ ಫಂಕ್ಷನ್. ಎಷ್ಟು ಸೈಜ್ ಆಫ್ ಎಲಿಮೆಂಟ್ಸ್ ಇದೆ, ಒಂದು ಸ್ಟ್ಯಾಕಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ, ದ ಲೆಂತ್ ಆಫ್ ದ ಸ್ಟ್ಯಾಕನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಸೈಜ್ ಫಂಕ್ಷನನ್ನು ಬಳಸ್ತಾ ಇದ್ದೀವಿ. ಸೊ ದಿಸ್ ಈಸ್ ಅಬೌಟ್ ದ ಆಪರೇಷನ್ಸ್ ಆನ್ ಸ್ಟ್ಯಾಕ್. ನಾವು ಹೇಳ್ದಂಗೆ ಪುಷ್ ಆ್ಯಂಡ್ ಪಾಪ್ ಆಪರೇಷನ್ನ ಫಂಡಮೆಂಟಲ್ ಆಪರೇಷನ್ಸ್ ಆಫ್ ಸ್ಟ್ಯಾಕ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಅದನ್ನು ಡೀಟೇಲ್ ಆಗಿ ನೀವು ನೋಡೋದಾದರೆ, ವಿ ಕ್ಯಾನ್ ಆ್ಯಡ್ ಎಲಿಮೆಂಟ್ಸ್ ಇನ್ ಟು ದ ಸ್ಟ್ಯಾಕ್. It is an insertion operation. We can add elements into the stack until it is full. ಸ್ಟ್ಯಾಕ್ ಫುಲ್ ಆಗೋವರೆಗೂ ನಾವೇನು ಮಾಡ್ಬೋದು, ನಂಬರ್ ಆಫ್ ಎಲಿಮೆಂಟ್ಸನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. ಯಾವಾಗ ಸ್ಟ್ಯಾಕ್ ಫುಲ್ ಆಗುತ್ತೆ, ಫುಲ್ ಆದಮೇಲೆ ಎಗೈನ್ ನಾವು ಎಲಿಮೆಂಟ್ಸನ್ನು ಆ್ಯಡ್ ಮಾಡ್ತೀವಿ ಅಂದರೆ ಆ ಒಂದು ಎಲಿಮೆಂಟ್ಸ್ ಆ್ಯಡ್ ಆಗುವಾಗ ಆ್ಯಡ್ ಆಗಲಿಕ್ಕೆ ಜಾಗ ಇರೋದಿಲ್ಲ. ಆ ಒಂದು ಕೇಸಸನ್ನು ನಾವೇನಂತ ಕರಿತಾ ಇದ್ದೀವಿ, ಓವರ್ಫ್ಲೋ ಅಂತ ಹೇಳಿ ಕರಿತಾ ಇದ್ದೀವಿ. ವೆನ್ ಎ ಸ್ಟ್ಯಾಕ್ ಈಸ್ ಫುಲ್ ದೆನ್ ನೋ ಮೋರ್ ಎಲಿಮೆಂಟ್ಸ್ ಆರ್ ಆ್ಯಡೆಡ್ ದೆನ್ ಇಟ್ ಈಸ್ ಕಾಲ್ಡ್ ಓವರ್ಫ್ಲೋ. ಯಾವಾಗ ಸ್ಟ್ಯಾಕ್ ಫುಲ್ ಇದೆ, ದ ಸೈಜ್ ಆಫ್ ದ ಸ್ಟ್ಯಾಕ್ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಎಲಿಮೆಂಟ್ಸ್ನ ಆಲ್ರೆಡಿ ಫಿಲ್ ಮಾಡಿದ್ದೀವಿ, ಫಿಲ್ ಆದಮೇಲೆ ಎಕ್ಸ್ಟ್ರಾ ಅಡಿಷ್ನಲ್ ಎಲಿಮೆಂಟ್ಸನ್ನು ಆ್ಯಡ್ ಮಾಡ್ತೀವಿ ಅನ್ನೋದಾದರೆ ಆವಾಗ ಏನಾಗುತ್ತೆ, ಆ ಕೇಸು ಓವರ್ಫ್ಲೋ ಆಗಿರುತ್ತೆ. ಕನ್ಸಿಡರ್ ದ ಎಕ್ಸಾಂಪಲ್ ಎ ಆಫ್ ಅರೇ 3. ಒಂದು ಅರೇ ತೊಗೊಂಡಿದ್ದೀವಿ, ಅದಕ್ಕೆ ಸೈಜ್ 3 ತೊಗೊಂಡಿದ್ದೀವಿ. 3 ಎಲಿಮೆಂಟ್ಸ್ನ ಆಲ್ರೆಡಿ ಫಿಲ್ ಮಾಡಿದ್ವಿ, 40, 50 ಆ್ಯಂಡ್ 60. ಎಗೈನ್ ನಾನು ನಂಬರ್ ಆಫ್ ಎಲಿಮೆಂಟ್ಸ್ 3ಕ್ಕಿಂತ ಜಾಸ್ತಿ ಎಲಿಮೆಂಟ್ಸನ್ನು ಫಿಲ್ ಮಾಡ್ತೀನಿ ಅಂದರೆ ಆ ಕೇಸಸಲ್ಲಿ ಅದನ್ನು ನಾವು ಓವರ್ಫ್ಲೋ ಅಂತ ಹೇಳಿ ಕರಿತಾ ಇದ್ದೀವಿ. ಮತ್ತೊಂದು ನೀವು ಗಮನಕ್ಕೆ ಇಟ್ಕೋಬೇಕಾಗಿರೋದು ಅಂತಂದರೆ, ಪುಷ್ ಆಪರೇಷನ್ ಏನು ಮಾಡ್ತಾ ಇದೆ, ನಂಬರ್ ಆಫ್ ಎಲಿಮೆಂಟ್ಸನ್ನು ಇನ್ಸರ್ಟ್ ಮಾಡ್ತಾ ಹೋಗುತ್ತೆ. ಆದರೆ ಒಂದು ಸರಿಗೆ ಒಂದು ಎಲಿಮೆಂಟನ್ನು ಮಾತ್ರ ನಾವೇನು ಮಾಡಲಿಕ್ಕೆ ಸಾಧ್ಯ, ಇನ್ಸರ್ಟ್ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಅವ್ರು ಏನು ಹೇಳ್ತಿದ್ದಾರೆ, ಓನ್ಲಿ ಒನ್ ಎಲಿಮೆಂಟ್ ಕ್ಯಾನ್ ಬಿ ಆ್ಯಡೆಡ್ at a time. Implementation of push operation ನೀವು ನೋಡೋದಾದರೆ, ಸೇಮ್ ದ ಎಕ್ಸಾಂಪಲ್ ಅರೇ 3 is equal to 40, 50 and 60. ಅರೇ 3 ಸೈಜ್ ಇರುವಂಥ ಅರೇಯನ್ನು ತೊಗೊಂಡಿದ್ದೀವಿ. 3 ಸೈಜ್ ಇರುವಂಥ ಅರೇಗೆ 40 ಮತ್ತು 50 ಮತ್ತು 60 ಅನ್ನೋ ಎಲಿಮೆಂಟ್ಸನ್ನು ತೊಗೊಂಡಿದ್ದೀವಿ. ಸೊ ಸ್ಟ್ಯಾಕ್ ಇನ್ಸರ್ಟ್ ಆಗೋಕ್ಕೂ ಮುಂಚೆ ನಮಗೇನು ಬೇಕು, ಒಂದು ಎಂಟಿ ಸ್ಟ್ಯಾಕ್ ಬೇಕು. ನೀವು ಸ್ಲೈಡಲ್ಲಿ ನೋಡ್ತಾ ಇದ್ದರೆ ಒಂದು ಎಂಟಿ ಸ್ಟ್ಯಾಕ್ ಇದೆ. ನೆಕ್ಸ್ಟ್ ಸ್ಟೆಪ್ 1 ಏನಾಗ್ತಾ ಇದೆ, ಇನ್ಸರ್ಷನ್ನ ಮಾಡ್ತಾ ಇದ್ದೀವಿ, ಅಂದರೆ ಪುಷ್ ಆಪರೇಷನ್ನ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. ಸ್ಟ್ಯಾಕ್ ಎಂಟಿ ಇದ್ದಾಗ ಟಾಪ್ ಪೊಸಿಷನ್ ಏನಿರುತ್ತೆ ಅಂದರೆ -1, ಅಂದರೆ ಸ್ಟ್ಯಾಕ್ ವ್ಯಾಲ್ಯೂ ಎಂಟಿ ಇದ್ದಾಗ ಟಾಪ್ ಪೊಸಿಷನ್ ಏನಿರುತ್ತೆ ಬಿಲೋ ಸ್ಟ್ಯಾಕ್ ಇರುತ್ತೆ. ಹಾಗಾಗಿ ದ ವ್ಯಾಲ್ಯೂ ಆಫ್ ದ ಟಾಪ್ ಏನಾಗುತ್ತೆ, -1 ಆಗುತ್ತೆ. ಯಾವಾಗ ನಾವು ಒಂದು ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ತೀವಿ ಆವಾಗ ಟಾಪ್ ಪೊಸಿಷನ್ ಏನಾಗುತ್ತೆ, ಅರೇ ಆಫ್ 0 ಆಗುತ್ತೆ. ಅದೇ ರೀತಿ 1 by 1 ಎಲಿಮೆಂಟ್ಸನ್ನ ನಾವೇನು ಮಾಡ್ತಾ ಹೋಗ್ತೀವಿ, ಇನ್ಸರ್ಟ್ ಮಾಡ್ತೀವಿ. ಇನ್ಸರ್ಟ್ ಮಾಡಿ ಎಲಿಮೆಂಟ್ ಫುಲ್ ಆಯಿತು ಅಂದರೆ, ಸ್ಟ್ಯಾಕ್ ಫುಲ್ ಆಯಿತು ಅಂದರೆ ದ ಪೊಸಿಷನ್ ಆಫ್ ದ ಟಾಪ್ ಎಲ್ಲಿಗೆ ಬರುತ್ತೆ, ಅಟ್ ದ ಬಿಗಿನಿಂಗ್, ಅಂದರೆ ಏನು ಹೊಸದಾಗಿ ಏನು ಮಾಡಿರ್ತೀವಿ ಅಲ್ಲಿಗೆ ನಮಗೆ ಟಾಪ್ ಪೊಸಿಷನ್ ಏನಾಗ್ತಾ ಹೋಗುತ್ತೆ, ತೋರಿಸ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅನ್ ಸಿಂಪಲ್ ರೆಪ್ರೆಸೆಂಟೇಷನ್ ಆಫ್ ಪುಷ್ ಆಪರೇಷನ್ ಆಗಿರುತ್ತೆ. ಆಪರೇಷನ್ ಬಂದು ಪಾಪ್ ಆಪರೇಷನ್. ಪಾಪ್ ಆಪರೇಷನ್ನ ಕೂಡ ನಾವು ಫಂಡಮೆಂಟಲ್ ಆಪರೇಷನ್ಸ್ ಆಫ್ ಸ್ಟ್ಯಾಕ್ ಅಂತ ಕರಿತಾ ಇದ್ದೀವಿ. ವಾಟ್ ಯು ಮೀನ್ ಬೈ ಪಾಪ್ ಆಪರೇಷನ್ ಅಂದರೆ, ಪಾಪ್ ಆಪರೇಷನ್ ಈಸ್ ಯೂಸ್ಡ್ ಟು ರಿಮೂವ್ ದ ಎಲಿಮೆಂಟ್ಸ್ ಫ್ರಮ್ ದ ಟಾಪ್ ಮೋಸ್ಟ್ ಎಲಿಮೆಂಟ್ ಆಫ್ ದ ಸ್ಟ್ಯಾಕ್. ಸ್ಟ್ಯಾಕಿನ ಟಾಪ್ ಮೋಸ್ಟ್ ಎಲಿಮೆಂಟ್ ಯಾವುದು ಲಾಸ್ಟಿಗೆ ಇನ್ಸರ್ಟ್ ಮಾಡಿರ್ತೀವಿ ಅದೇ ಏನಾಗುತ್ತೆ, ಮೊದಲು ರಿಮೂವ್ ಆಗುತ್ತೆ. ಹಾಗಾಗಿ ಸ್ಟ್ಯಾಕನ್ನು ನಾವು ಲಾಸ್ಟ್ ಇನ್ ಫಸ್ಟ್ ಔಟ್ ಆಪರೇಷನ್ ಅಂತ ಹೇಳಿ ಕರಿತಾ ಇದ್ದೀವಿ. ಪಾಪ್ ಆಪರೇಷನ್ ಈಸ್ ಕನ್ಸಿಡರ್ಡ್ ಟು ಬಿ ಡಿಲೀಷನ್ ಆಫ್ ದ ಟಾಪ್ ಎಲಿಮೆಂಟ್ ಆಫ್ ದ ಸ್ಟ್ಯಾಕ್. ಪಾಪ್ ಆಪರೇಷನ್ಗೆ ನಾವು ಎಲಿಮೆಂಟ್ಸನ್ನು ನಾವು ರಿಮೂವ್ ಮಾಡ್ತಿರೋದ್ರಿಂದ ಇದನ್ನು ಡಿಲೀಷನ್ ಆಪರೇಷನ್ ಅಂತ ಕೂಡ ಕರಿತಾ ಇದ್ದೀವಿ. ಆ್ಯಂಡ್ ಎಗೇನ್ ಇಫ್ ದ ಸ್ಟ್ಯಾಕ್ ಈಸ್ ಎಂಟಿ, ಸ್ಟ್ಯಾಕಲ್ಲಿ ಎಲ್ಲ ಎಲಿಮೆಂಟ್ಸ್ 1 by 1 ರಿಮೂವ್ ಮಾಡಿದ್ದೀವಿ, ಸ್ಟಿಲ್ ಅಲ್ಲಿ ಏನೂ ಇಲ್ಲ, ಸ್ಟ್ಯಾಕ್ ಎಂಟಿ ಆಗಿದೆ. ಆ ಕೇಸಸಲ್ಲೂ ಕೂಡ ನಾವು ಎಗೇನ್ ಏನಾದರೂ ರಿಮೂವ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತಂದರೆ ಆ ಒಂದು ಸಿಚುವೇಶನ್ ಅಥವಾ ಕೇಸನ್ನು ನಾವೇನಂತ ಕರಿತಾ ಇದ್ವಿ, ಅಂಡರ್ ಫ್ಲೋ ಅಂತ ಹೇಳಿ ಕರಿತಾ ಇದ್ವಿ.
ಓನ್ಲಿ ಒನ್ ಎಲಿಮೆಂಟ್ ಕ್ಯಾನ್ ಬಿ ರಿಮೂವ್ ಫ್ರಮ್ ದ ಸ್ಟ್ಯಾಕ್. ಹೇಗೆ ನಾವು ಪುಷ್ ಆಪರೇಷನಲ್ಲಿ ಅಟ್ ಎ ಟೈಮ್ ಒಂದು ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ತೀವೋ, ಇನ್ ದ ಸೇಮ್ ವೇ ಪಾಪ್ ಆಪರೇಷನಲ್ಲೂ ಕೂಡ ಒಂದು ಸರಿಗೆ ಒಂದು ಎಲಿಮೆಂಟನ್ನು ನಾವೇನು ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ಸೊ ಇಲ್ಲೂ ಕೂಡ ಒಂದು ಎಕ್ಸಾಂಪಲ್ನ ತೊಗೊಂಡಿದ್ದೀವಿ. ಎ ಆಫ್ ಅರೆ 3 = 40, 50, 60. ಫುಲ್ ಸ್ಟ್ಯಾಕ್ ಏನಾಗಿರುತ್ತೆ, ಫುಲ್ ಇರುತ್ತೆ. ನಾವು ಒಂದೇ ಎಲಿಮೆಂಟ್ಸನ್ನು ಏನು ಮಾಡ್ತಾ ಹೋಗ್ತೀವಿ, ರಿಮೂವ್ ಮಾಡ್ತಾ ಹೋದರೆ ಆ ಒಂದು ಆಪರೇಷನ್ ನಾವು ಪಾಪ್ ಆಪರೇಷನ್ ಅಂತ ಹೇಳಿ ಕರಿತಾ ಇದ್ದೀವಿ. ನೆಕ್ಸ್ಟ್ ಬಂದು ರೆಪ್ರೆಸೆಂಟೇಷನ್ ಆಫ್ ಪಾಪ್ ಆಪರೇಷನ್. ಸೊ ಪಾಪ್ ಆಪರೇಷನಲ್ಲಿ ಏನಾಗುತ್ತೆ, ಫಸ್ಟಿಗೆ ನಾವು ಫುಲ್ ಸ್ಟ್ಯಾಕ್ ಇದ್ದಾಗ ಮಾತ್ರ ಪಾಪ್ ಆಪರೇಷನನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ, ಅಥವಾ ಸ್ಟ್ಯಾಕಲ್ಲಿ ಯಾವುದಾದ್ರು ಅಟ್ಲೀಸ್ಟ್ ಒನ್ ಎಲಿಮೆಂಟ್ ಇದ್ದಾಗ ಮಾತ್ರ ಪಾಪ್ ಆಪರೇಷನ್ನ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಒಂದು ಫುಲ್ ಸ್ಟ್ಯಾಕ್ ಇರುವಂಥ ಒಂದು ಸ್ಟ್ಯಾಕನ್ನು ತೊಗೊಂಡು ನಾವೇನು ಮಾಡ್ತಾ ಹೋಗ್ತಾ ಇದ್ದೀವಿ, ಒಂದೊಂದೇ ಎಲಿಮೆಂಟ್ಸನ್ನು ರಿಮೂವ್ ಮಾಡ್ತಾ ಹೋಗ್ತಿದ್ವಿ. ಯಾವ ಎಲಿಮೆಂಟನ್ನು ರಿಮೂವ್ ಮಾಡ್ತಾ ಇದ್ದೀವಿ, ಟಾಪ್ ಪೊಸಿಷನಲ್ಲಿರುವಂಥ ಎಲಿಮೆಂಟ್ಸನ್ನು ಒನ್ ಬೈ ಒನ್ ನಾವೇನು ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ಅಟ್ ದ ಲಾಸ್ಟ್ ನೀವು ನೋಡೋದಾದರೆ ಸ್ಟೆಪ್ 3ಯಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಎಲ್ಲದೂ ರಿಮೂವ್ ಆಗಿದೆ, ಸ್ಟಿಲ್ ವಿ ಆರ್ ಗೋಯಿಂಗ್ ಟು ರಿಮೂವ್ ಅಂತ ಅನ್ನೋದಾದರೆ ಆ ಕೇಸಸನ್ನು ನಾವೆಂತ ಕರಿತಾ ಇದ್ವಿ, ಅಂಡರ್ ಫ್ಲೋ ಅಂತ ಹೇಳಿ ಕರಿತಾ ಇದ್ವಿ. ಅಲ್ಗೋರಿದಮ್ ಫಾರ್ ಸ್ಟ್ಯಾಕ್. ಸೊ ನಾವೇನು ಇಲ್ಲ ಆಪ್ರೇಷನ್ಸ್ಗಳನ್ನು ನೋಡಿದ್ವಿ. ಆ ಪರ್ಟಿಕ್ಯುಲರ್ ಆಪ್ರೇಷನ್ಸ್ಗಳಿಗೆ ನಾವು ಅಲ್ಗೋರಿದಮ್ಸನ್ನು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಬಂದು ಅಲ್ಗೋರಿದಮ್ ಫಾರ್ ಸ್ಟ್ಯಾಕ್ ಫಂಕ್ಷನ್. ಆಲ್ರೆಡಿ ನಾವು ನೋಡಿದ್ವಿ ಸ್ಟ್ಯಾಕ್ ಫಂಕ್ಷನ್ ಏನನ್ನು ಪರ್ಫಾರ್ಮ್ ಮಾಡುತ್ತೆ, ಇಟ್ ಕ್ರಿಯೇಟ್ಸ್ ಒನ್ ನ್ಯೂ ಎಂಟಿ ಸ್ಟ್ಯಾಕ್. ಒಂದು ಸ್ಟ್ಯಾಕನ್ನು ಎಂಟಿ ಸ್ಟ್ಯಾಕನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾವಿಲ್ಲಿ ಅಲ್ಗೋರಿದಮ್ ಏನು ಬರ್ಕೊಂಡಿದ್ದೀವಿ, ಗ್ಲಾಸ್ ಸ್ಟ್ಯಾಕ್ = ಲಿಸ್ಟ್ ಫಂಕ್ಷನ್ ಅಂತ ಬರ್ಕೊಂಡಿದ್ದೀವಿ. ಅಂದರೆ ಈ ಗ್ಲಾಸ್ ಸ್ಟ್ಯಾಕ್ ಅನ್ನೋದನ್ನು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಸ್ಟ್ಯಾಕ್ ನೇಮನ್ನು ಗ್ಲಾಸ್ ಸ್ಟ್ಯಾಕ್ ಅಂತ ತೊಗೊಂಡಿದ್ದಾರೆ. ಎಂಟಿ ಸ್ಟ್ಯಾಕನ್ನು ಕ್ರಿಯೇಟ್ ಮಾಡಲಿಕ್ಕೆ ಲಿಸ್ಟ್ ಫಂಕ್ಷನನ್ನು ಬಳಸಿದ್ದಾರೆ. ಸೊ ದಿಸ್ ಈಸ್ ಸಿಂಪಲ್ ಅಲ್ಗೋರಿದಮ್ ರಿಗಾರ್ಡಿಂಗ್ ವಿತ್ ಸ್ಟ್ಯಾಕ್ ಫಂಕ್ಷನ್. ಇನ್ನು ಸೆಕೆಂಡ್ ಒನ್ ಬಂದು ಈಸ್ ಎಂಟಿ ಫಂಕ್ಷನ್. ಆಲ್ರೆಡಿ ಹೇಳ್ದಂಗೆ ಈಸ್ ಎಂಟಿ ಫಂಕ್ಷನ್ ಏನನ್ನು ಪರ್ಫಾರ್ಮ್ ಮಾಡುತ್ತೆ, ಎಕ್ಸಿಸ್ಟ್ ಇರುವಂಥ ಸ್ಟ್ಯಾಕು ಎಂಟಿ ಇದೆಯಾ ಅಥವಾ ಫುಲ್ ಇದೆಯಾ ಅಂತ ಚೆಕ್ ಮಾಡಲಿಕ್ಕೆ ನಾವೇನು ಮಾಡ್ತಾಯಿದ್ವಿ, ಈಸ್ ಎಂಟಿ ಫಂಕ್ಷನನ್ನು ಬಳಸ್ತಾ ಇದ್ವಿ. ಸೊ ಅದನ್ನು ಕನ್ಸಿಡರ್ ಮಾಡಿ ನಾವು ಅಲ್ಗೋರಿದಮನ್ನು ನೋಡೋದಾದರೆ, DEF ಈಸ್ ಎಂಟಿ ಕ್ಲಾಸ್ ಸ್ಟ್ಯಾಕ್ ಅಂದರೆ ಒಂದು ಯೂಸರ್ ಡಿಫೈನ್ ಫಂಕ್ಷನ್ನ ಬಳಸಿ ಇಲ್ಲಿ ಫಂಕ್ಷನ್ ನೇಮನ್ನು ಈಸ್ ಎಂಟಿ ಅಂತಲೇ ತೊಗೊಂಡಿದ್ದಾರೆ. ಒಂದು ಇಫ್ ಕಂಡೀಷನ್ ತೊಗೊಂಡಿದ್ದಾರೆ, ಲೆಂತ್ ಆಫ್ ದ ಸ್ಟ್ಯಾಕ್ ಅಂದರೆ ನಾವು ತೊಗೊಂಡಿರುವಂಥ ಸ್ಟ್ಯಾಕು ಆ ಲೆಂತು ಸ್ಟ್ಯಾಕಿಗೆ 0 ಆಗಿದ್ದರೆ, ಅಂದರೆ ಆ ಸ್ಟ್ಯಾಕ್ ತೊಗೊಂಡಿರುವಂಥ ಸ್ಟ್ಯಾಕಿನ ಲೆಂತು 0ಗೆ ಈಕ್ವಲ್ ಆಗಿದ್ದರೆ ಕಂಡೀಷನ್ ಏನಾಗ್ತದೆ, ಟ್ರೂ ಆಗುತ್ತೆ. ಇನ್ ಕೇಸ್ ಲೆಂತ್ ಆಫ್ ದ ಸ್ಟ್ಯಾಕ್ ಗ್ರೇಟರ್ ದ್ಯಾನ್ 0 ಇತ್ತು ಅಂದರೆ ಕಂಡೀಷನ್ ಏನಾಗ್ತದೆ, ಫಾಲ್ಸ್ ಆಗ್ತದೆ. ನಾವು ಪುಷ್ ಆಪರೇಷನ್ನ ಪರ್ಫಾರ್ಮ್ ಮಾಡ್ತಾ ಇದ್ವಿ ಅಂತ ಅಂದರೆ ಸ್ಟ್ಯಾಕ್ ಏನಾಗಿರಬೇಕಾಗತ್ತೆ, ಎಂಟಿ ಇರಬೇಕಾಗತ್ತೆ. ಅದೇ ನಾವು ಪಾಪ್ ಆಪರೇಷನ್ನ ಪರ್ಫಾರ್ಮ್ ಮಾಡ್ತಾ ಇದ್ವಿ ಅಂದರೆ ಸ್ಟ್ಯಾಕ್ ಏನಾಗಿರಬೇಕಾಗಿರುತ್ತೆ, ಫುಲ್ ಆಗಿರಬೇಕಾಗತ್ತೆ. ಬೇಸ್ಡ್ ಅಪಾನ್ ದ ಆಪರೇಷನ್ಸ್ ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್, ಯಾವ ಆಪರೇಷನ್ನ ಪರ್ಫಾರ್ಮ್ ಮಾಡ್ತೀವೋ ಅದ್ರ ಮೇಲೆ ಕಂಡೀಷನ್ ಟ್ರೂ ಆಗಬೇಕಾ ಫಾಲ್ಸ್ ಆಗಬೇಕಾ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಬಟ್ ಫೈನಲಿ ಈಸ್ ಎಂಟಿ ಫಂಕ್ಷನ್ನ ಬಳಸ್ತಾ ಇರೋದು ಸ್ಟ್ಯಾಕ್ ಎಂಟಿ ಇದೆಯಾ ಅಥವಾ ಫುಲ್ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಆಗಿರೋದ್ರಿಂದ ದಿಸ್ ಈಸ್ ಅನ್ ಸಿಂಪಲ್ ಅಲ್ಗೋರಿದಮ್ ರಿಗಾರ್ಡಿಂಗ್ ವಿತ್ ಈಸ್ ಎಂಟಿ ಫಂಕ್ಷನ್. ಒಂದು ಅಲ್ಗೋರಿದಮ್ ಫಾರ್ ಪುಷ್ ಫಂಕ್ಷನ್. ಈ ಪುಷ್ ಫಂಕ್ಷನ್ ಏನು ಮಾಡುತ್ತೆ ಅಂದರೆ, ವಿ ಆರ್ ಗೋಯಿಂಗ್ ಟು ಇನ್ಸರ್ಟ್ ಆನ್ ಎಲಿಮೆಂಟ್ಸ್ ಇನ್ ಟು ದ ಸ್ಟ್ಯಾಕ್. ಈ ಅಲ್ಗೋರಿದಮಲ್ಲಿ ಗ್ಲಾಸ್ ಸ್ಟ್ಯಾಕ್ ಅನ್ನೋ ಒಂದು ಸ್ಟ್ಯಾಕನ್ನು ತೊಗೊಂಡಿದ್ವಿ. ಅದಕ್ಕೆ ಯೂಸರ್ ಡಿಫೈನ್ಡ್ ಫಂಕ್ಷನನ್ನು ಬಳಸಿ DEF ಸ್ಟ್ಯಾಂಡ್ಸ್ ಫಾರ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಕೀಬೋರ್ಡ್ ಆ್ಯಂಡ್ OP ಪುಷ್ ಈಸ್ ಅ ನೇಮ್ ಆಫ್ ದ ಫಂಕ್ಷನ್. ಗ್ಲಾಸ್ ಸ್ಟ್ಯಾಕ್ ಅನ್ನೋದು ಸ್ಟ್ಯಾಕಿನ ನೇಮ್ ಅಂತ ಕನ್ಸಿಡರ್ ಮಾಡಿದ್ರೆ ಆ ಗ್ಲಾಸ್ ಸ್ಟ್ಯಾಕಿಗೆ ಯಾವ ಎಲಿಮೆಂಟ್ ಇನ್ಸರ್ಟ್ ಮಾಡಬೇಕು ಅನ್ನೋದನ್ನ ಅಲ್ಲಿ ನಾವು ಪ್ಯಾರಾಮೀಟರ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ವಿ. ಇನ್ನು ಸೆಕೆಂಡ್ ಲೈನಲ್ಲಿ ನೀವು ಗ್ಲಾಸ್ ಸ್ಟ್ಯಾಕ್ ಡಾಟ್ ಅಪೆಂಡ್ ಫಂಕ್ಷನನ್ನು ಬಳಸ್ತಾ ಇದ್ವಿ. ಅಪೆಂಡ್ ಫಂಕ್ಷನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಪುಷ್ ಫಂಕ್ಷನ್. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡಬೇಕಾಗಿರೋ ಪಾಯಿಂಟ್ ಏನು ಅಂದರೆ, ಪುಷ್ ಫಂಕ್ಷನಲ್ಲಿ ನಾವು ಅಪೆಂಡ್ ಫಂಕ್ಷನ್ನ ಬಳಸ್ತಾ ಇದ್ವಿ. ಈ ಅಪೆಂಡ್ ಫಂಕ್ಷನ್ನ ಏನಕ್ಕೆ ಬಳಸ್ತಾ ಇದ್ವಿ ಅಂತಂದರೆ, ವಿ ಆರ್ ಗೋಯಿಂಗ್ ಟು ಇನ್ಸರ್ಟ್ ಅನ್ ಎಲಿಮೆಂಟ್ ಅಟ್ ದ ಎಂಡ್ ಆಫ್ ದ ಸ್ಟ್ಯಾಕ್ ಅಥವಾ ಟಾಪ್ ಮೋಸ್ಟ್ ಆಫ್ ದ ಸ್ಟ್ಯಾಕನ್ನು ನಾವು ಇನ್ಸರ್ಟ್ ಮಾಡ್ತಿರೋದ್ರಿಂದ ಇಲ್ಲಿ ಅಪೆಂಡ್ ಫಂಕ್ಷನನ್ನು ಬಳಸ್ತಾ ಇದ್ದೀವಿ. ಅಪೆಂಡ್ ಫಂಕ್ಷನನ್ನು ಬಳಸಿ ಯಾವ ಎಲಿಮೆಂಟ್ನ ಇನ್ಸರ್ಟ್ ಮಾಡಬೇಕು ಅದನ್ನು ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತಾ ಇದ್ವಿ. ಇದು ಅಲ್ಗೋರಿದಮ್ ಫಾರ್ ಪುಷ್ ಆಪರೇಷನ್ ಆಗಿರುತ್ತೆ. ಇನ್ನು ಫೋರ್ತ್ ಒನ್ ಬಂದು ಅಲ್ಗೋರಿದಮ್ ಟು ಪಾಪ್ ಆಪರೇಷನ್ ಫಂಕ್ಷನ್ ಬಂದು, ಪಾಪ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡಿಲೀಟಿಂಗ್ ಎಲಿಮೆಂಟ್ಸ್ ಫ್ರಮ್ ದ ಸ್ಟ್ಯಾಕಿಂದ ಎಲಿಮೆಂಟ್ಸ್ನ ರಿಮೂವ್ ಮಾಡಬೇಕು ಅಂದರೆ ಅದನ್ನು ಪಾಪ್ ಫಂಕ್ಷನ್ ಅಂತ ಕರಿತಾ ಇದ್ವಿ. ಇದಕ್ಕೂ ಕೂಡ ಯೂಸರ್ ಡಿಫೈನ್ಡ್ ಫಂಕ್ಷನ್ನ ಬಳಸಿ ನಾವು ಪಾಪ್ ಫಂಕ್ಷನ್ನ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಇಲ್ಲಿ DEF ಇಸ್ ಅ ಕೀವರ್ಡ್, OP ಪಾಪ್ ಈಸ್ ಅ ನೇಮ್ ಆಫ್ ದ ಫಂಕ್ಷನ್. ಯಾವುದರಿಂದ ಎಲಿಮೆಂಟ್ಸ್ನ ರಿಮೂವ್ ಮಾಡ್ತಾ ಇದ್ವಿ, ಗ್ಲಾಸ್ ಸ್ಟ್ಯಾಕ್ ಅನ್ನೋ ಸ್ಟ್ಯಾಕಿಂದ ನಾವು ಎಲಿಮೆಂಟ್ಸನ್ನು ರಿಮೂವ್ ಮಾಡ್ತಾ ಇದ್ವಿ. ಇಫ್ ಈಸ್ ಎಂಟಿ ಆಫ್ ಗ್ಲಾಸ್ ಸ್ಟ್ಯಾಕ್, ಒಂದು ಕಂಡೀಷನನ್ನು ಚೆಕ್ ಮಾಡ್ತಾ ಇದ್ದೀವಿ. ಯಾವ ಕಂಡೀಷನನ್ನು, ಈಸ್ ಎಂಟಿ ಅನ್ನೋ ಕಂಡೀಷನ್ನ ಚೆಕ್ ಮಾಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ, ಇನ್ ಕೇಸ್ ಆ ಸ್ಟ್ಯಾಕ್ ತೊಗೊಂಡಿರುವಂಥ ಸ್ಟ್ಯಾಕ್ ಎಂಟಿ ಇತ್ತು ಅಂದರೆ ನಾವು ಫರ್ದರ್ ಮಾಡುವಂಥ ಸ್ಟೆಪ್ಸ್ಗಳ ಅವಶ್ಯಕತೆ ಇಲ್ಲ. ನಾವು ಅಲ್ಲಿಗೆ ಪ್ರೋಗ್ರಾಮನ್ನು
ಕಂಪ್ಲೀಟಾಗಿ ಸ್ಟಾಪ್ ಮಾಡ್ಬೋದು. ಹಾಗಾಗಿ ಫಸ್ಟ್ ಕಂಡೀಷನ್ನ ಚೆಕ್ ಮಾಡ್ತೀವಿ. ಸ್ಟ್ಯಾಕ್ ಎಂಟಿ ಇದೆ ಅನ್ನೋದಾದರೆ ಅಂಡರ್ ಫ್ಲೋ ಅಂತ ಹೇಳಿ ಪ್ರಿಂಟ್ ಆಗುತ್ತೆ ಮತ್ತು ರಿಟರ್ನ್ ನನ್ ಅಂತ ಪ್ರಿಂಟ್ ಆಗುತ್ತೆ. ಅಲ್ಲಿಗೆ ನಮ್ಮ ಪ್ರೋಗ್ರಾಮ್ ಸ್ಟಾಪ್ ಆಗುತ್ತೆ. ಇನ್ ಕೇಸ್ ಗ್ಲಾಸ್ ಫುಲ್ ಇದೆ ಅಥವಾ ಸೈಜ್ ಆಫ್ ದ ಗ್ಲಾಸ್ ಎಂಟಿ ಇಲ್ಲ ಅನ್ನೋದಾದರೆ ನಾವೇನು ಮಾಡ್ತೀವಿ, ಫರ್ದರ್ ಎಲಿಮೆಂಟ್ಸನ್ನ ಪಾಪ್ ಮಾಡಲಿಕ್ಕೆ ಮೂವ್ ಮಾಡ್ತೀವಿ. ಸೊ ದಿಸ್ ಈಸ್ ಆನ್ ಸಿಂಪಲ್ ಎಕ್ಸಾಂಪಲ್ ಪ್ರೋಗ್ರಾಮ್ ಫಾರ್ ಅಲ್ಗೋರಿದಮ್ ಫಾರ್ ಪಾಪ್ ಆಪರೇಷನ್ ಆಗಿರುತ್ತೆ. ಅಲ್ಗೋರಿದಮ್ ಬಂದು ಪೀಕ್ ಆಪರೇಷನ್ ಅಥವಾ ಪೀಕ್ ಫಂಕ್ಷನ್ ರೆಸ್ಪಾನ್ಸಿಬಲ್ ಫಾರ್ ರಿಟರ್ನ್ ದ ಟಾಪ್ ಮೋಸ್ಟ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕಿನ ಟಾಪ್ ಮೋಸ್ಟಲ್ಲಿ ಯಾವ ಎಲಿಮೆಂಟ್ ಇರುತ್ತೋ ಆ ವ್ಯಾಲ್ಯೂನ ರಿಟರ್ನ್ ಮಾಡಲಿಕ್ಕೆ ನಾವು ಯಾವ ಫಂಕ್ಷನ್ನ ಬಳಸ್ತಾ ಇದ್ವಿ, ಪೀಕ್ ಫಂಕ್ಷನ್ನ ಬಳಸ್ತಾ ಇದ್ವಿ. ಅದೇ ರೀತಿ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಲ್ಗಾರಿದಮನ್ನು ಬರ್ಕೊಂಡಿದ್ದೀವಿ. ಯೂಸರ್ ಡಿಫೈನ್ ಫಂಕ್ಷನ್ನ ಬಳಸಿ DEF ಟಾಪ್ ಕ್ಲಾಸ್ ಫಂಕ್ಷನ್ ನೇಮನ್ನು ನಾವು ಟಾಪ್ ಅಂತ ತೊಗೊಂಡಿದ್ದೀವಿ. ಯಾವ ಸ್ಟ್ಯಾಕಿಂದು ಟಾಪ್ ಫಂಕ್ಷನ್ನ ರಿಟರ್ನ್ ಮಾಡಬೇಕು, ಟಾಪ್ ಎಲಿಮೆಂಟನ್ನು ಗ್ಲಾಸ್ ಸ್ಟ್ಯಾಕಿನ ಟಾಪ್ ಎಲಿಮೆಂಟನ್ನು ರಿಟರ್ನ್ ಮಾಡ್ಕೊಳ್ಳೋಕ್ಕೋಸ್ಕರ ಫಂಕ್ಷನ್ ನೇಮನ್ನು ಟಾಪ್ ಅಂತ ತೊಗೊಂಡಿದ್ದೀವಿ. ಫಸ್ಟು ಕಂಡೀಷನ್ನ ಚೆಕ್ ಮಾಡ್ತಾ ಇದ್ದೀವಿ. ಇಲ್ಲೂ ಕೂಡ ನಾವು ಎಂಟಿ ಇದ್ದಾಗ ಟಾಪ್ ವ್ಯಾಲ್ಯೂ ಏನಿರುತ್ತೆ -1 ಇರುತ್ತೆ. ಎಂಟಿ ಇದ್ದಾಗ ಟಾಪ್ ವ್ಯಾಲ್ಯೂನ ರಿಟರ್ನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲು ಎಂಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಈಸ್ ಎಂಟಿ ಫಂಕ್ಷನ್ನ ಬಳಸಿ ಕಂಡೀಷನ್ ಚೆಕ್ ಮಾಡ್ತಾ ಇದ್ವಿ. ಇನ್ ಕೇಸ್ ಟ್ರೂ ಆಯಿತು ಅಂದರೆ ಸ್ಟ್ಯಾಕ್ ಈಸ್ ಎಂಟಿ ಅಂತ ಪ್ರಿಂಟ್ ಆಗುತ್ತೆ. ಇನ್ ಕೇಸ್ ಸ್ಟ್ಯಾಕ್ ಈಸ್ ಎಂಟಿ ಇಲ್ಲ, ಫಾಲ್ಸ್ ಆಗಿದೆ ಕಂಡೀಷನ್ ಅನ್ನೋದಾದರೆ ನಾವೇನು ಮಾಡ್ತೀವಿ, ಲೆಂತ್ ಆಫ್ ದ ಸ್ಟ್ಯಾಕನ್ನು ಫೈಂಡ್ ಔಟ್ ಮಾಡಿಕೊಂಡು ಯಾವುದು ಟಾಪ್ ಮೋಸ್ಟಲ್ಲಿ ಇರುತ್ತೆ, x-1 ಏನನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಎಲಿಮೆಂಟ್ ಈಸ್ ಈಕ್ವಲ್ ಟು ಗ್ಲಾಸ್ ಸ್ಟ್ಯಾಕ್ ಆಫ್ x-1. ಇಟ್ ಸಿಂಬಲೈಸಸ್ ಟಾಪ್ ಮೋಸ್ಟ್ ಎಲಿಮೆಂಟ್. ಹೇಗೆ ಈಗ ನಾವು ವ್ಯಾಲ್ಯೂಸ್ ಆಫ್ ಅರೇಯಲ್ಲಿ 0 to ಸಬ್ಸ್ಕ್ರಿಪ್ಟ್ ಎಲಿಮೆಂಟ್ ಅಥವಾ ಇಂಡೆಕ್ಸ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡ್ತೀವಲ್ವ 0 to n-1 ಅಂತ, ಅದೇ ಥರ ಇಲ್ಲಿ n-ಅನ್ನು ರಿಪ್ಲೇಸ್ ಮಾಡಿ x-1 ಅಂತ ತೊಗೊಂಡಿದ್ದಾರೆ ಅಷ್ಟೇ. ರಿಟರ್ನ್ ಎಲಿಮೆಂಟ್ ಯಾವುದು n-1 ಈಸ್ ರೆಪ್ರೆಸೆಂಟ್ಸ್ ದ ಟಾಪ್ ಮೋಸ್ಟ್ ಎಲಿಮೆಂಟ್ ಆಫ್ ದ ಸ್ಟ್ಯಾಕ್ ಆಗಿರುತ್ತೆ. ಹಾಗಾಗಿ ನಾವು ಟಾಪ್ ಮೋಸ್ಟ್ ಎಲಿಮೆಂಟ್ ಯಾವುದು, ಟಾಪಲ್ಲಿರೋ ವ್ಯಾಲ್ಯೂನ ನಾವು ಟಾಪ್ ವ್ಯಾಲ್ಯೂ ಅಂತ ಹೇಳಿ ಕನ್ಸಿಡರ್ ಮಾಡ್ತಿರೋದ್ರಿಂದ ಇಲ್ಲಿ ಆ ಒಂದು ವ್ಯಾಲ್ಯೂನ ರಿಟರ್ನ್ ಮಾಡೋಕ್ಕೋಸ್ಕರ x-1 ತೊಗೊಂಡಿದ್ದಾರೆ. ಅದನ್ನು ರಿಟರ್ನ್ ಮಾಡಲಿಕ್ಕೆ ವ್ಯಾಲ್ಯೂ ಸ್ಟೋರ್ ಮಾಡ್ತಾ ಇರೋದು ಯಾವ ವೇರಿಯಬಲಲ್ಲಿ, ಎಲಿಮೆಂಟ್ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡಿರ್ತೀವಿ. ಆ ವ್ಯಾಲ್ಯೂನ ನಾವು ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಅಥವಾ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ರಿಟರ್ನ್ ಎಲಿಮೆಂಟ್ ಅಂತೇಳಿ ತೊಗೊಂಡಿರ್ತೀವಿ. ಸೊ ದಿಸ್ ಈಸ್ ಅನ್ ಅಲ್ಗಾರಿದಮ್ ರಿಲೇಟೆಡ್ ಟು ದ ಪೀಕ್ ಫಂಕ್ಷನ್. ಅಲ್ಗಾರಿದಮ್ ಬಂದು ಅಲ್ಗಾರಿದಮ್ ಫಾರ್ ಸೈಜ್ ಫಂಕ್ಷನ್. ಸೈಜ್ ಫಂಕ್ಷನ್ ಏನನ್ನ ರೆಸ್ಪಾನ್ಸಿಬಲ್ ಮಾಡುತ್ತೆ ಅಂದರೆ ಇಟ್ ರಿಟರ್ನ್ಸ್ ದ ಸೈಜ್ ಆಫ್ ದ ಸ್ಟ್ಯಾಕ್. ಏನು ಒಂದು ಸ್ಟ್ಯಾಕನ್ನು ತೊಗೊಂಡಿರ್ತೀವಿ, ಆ ಸ್ಟ್ಯಾಕಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತೇಳಿ ಕೌಂಟ್ ಮಾಡಿ ರಿಟರ್ನ್ ಮಾಡುವಂತಹ ಒಂದು ಆಪರೇಷನ್ ಯಾವುದಾಗಿರುತ್ತೆ, ಸೈಜ್ ಫಂಕ್ಷನ್ ಆಗಿರುತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ಅಲ್ಗಾರಿದಮನ್ನು ನೋಡ್ತಾ ಹೋಗೋದಾದರೆ DEF ಯೂಸರ್ ಡಿಫೈನ್ ಫಂಕ್ಷನ್ನ ಸಹ ತೊಗೊಂಡಿದ್ದೀವಿ. ಸೈಜ್ ಈಸ್ ಅ ನೇಮ್ ಆಫ್ ದ ಫಂಕ್ಷನ್. ಸೊ ನಾವು ಈ ಒಂದು ಅಲ್ಗಾರಿದಮನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಮೇಜರಾಗಿ ಯಾವ ಫಂಕ್ಷನ್ನ ಬಳಸ್ತಾ ಇದ್ದೀವಿ ಅಂದರೆ ಲೆನ್ ಫಂಕ್ಷನ್. ನೀವು ಪ್ರೀವಿಯಸ್ ಇಯರ್ ಫಸ್ಟ್ ಇಯರ್ ಪೈಥಾನಲ್ಲಿ ಓದುವಾಗ ಲೆನ್ ಫಂಕ್ಷನ್, ಲಿಸ್ಟ್ ಫಂಕ್ಷನ್, ಅಪೆಂಡ್ ಫಂಕ್ಷನ್, ಪಾಪ್ ಫಂಕ್ಷನ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಎಲ್ಲಿ ಅಂತ ಹೇಳಿದ್ರೆ ಟಪಲ್ ಚಾಪ್ಟ್ರಲ್ಲಿ ಆಗಿರ್ಬೋದು, ಲಿಸ್ಟ್ ಚಾಪ್ಟ್ರಲ್ಲಿ ಆಗಿರ್ಬೋದು, ಸ್ಟ್ರಿಂಗ್ ಚಾಪ್ಟ್ರಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಲೆನ್ ಫಂಕ್ಷನ್ ಏನು ಮಾಡುತ್ತೆ, ನಾವು ಯಾವ ಸ್ಟ್ಯಾಕನ್ನು ಕೊಟ್ಟಿರ್ತೀವೋ ಆ ಸ್ಟ್ಯಾಕಿನ ಲೆಂತನ್ನು ನಮಗೆ ಏನು ಮಾಡ್ತಾ ಇದೆ, ರಿಟರ್ನ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ಅ ಸಿಂಪಲ್ ಪ್ರೋಗ್ರಾಮ್ ಆರ್ ಅಲ್ಗಾರಿದಮ್ ರಿಲೇಟೆಡ್ ಫಾರ್ ಸೈಜ್ ಫಂಕ್ಷನ್. ಇನ್ನು ಲಾಸ್ಟ್ ಒನ್ ಬಂದು ಡಿಸ್ಪ್ಲೇ ಫಂಕ್ಷನ್. ಏನು ಮಾಡುತ್ತೆ ಅಂದರೆ ನಾವು ಫೈನಲ್ ಆಗಿ ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಮಾಡಲಿಕ್ಕೆ ಯೂಸ್ ಮಾಡ್ತಿರೋ ಒಂದು ಫಂಕ್ಷನ್ ಏನಾಗಿರುತ್ತೆ, ಡಿಸ್ಪ್ಲೇ ಫಂಕ್ಷನ್ ಆಗಿರುತ್ತೆ. ಇದಕ್ಕೆ ಅಲ್ಗಾರಿದಮನ್ನು ನೋಡ್ತಾ ಹೋಗೋದಾದರೆ DEF ಯೂಸರ್ ಡಿಫೈನ್ ಫಂಕ್ಷನ್. ನೇಮ್ ಆಫ್ ದ ಫಂಕ್ಷನ್ ಬಂದು ಡಿಸ್ಪ್ಲೇ ಆಗಿರುತ್ತೆ. ಯಾವುದು ವ್ಯಾಲ್ಯೂಸನ್ನು ಡಿಸ್ಪ್ಲೇ ಮಾಡಬೇಕು ಅಥವಾ ಯಾವ ಸ್ಟ್ಯಾಕನ್ನು ಡಿಸ್ಪ್ಲೇ ಮಾಡಬೇಕು, ನಾವು ಗ್ಲಾಸ್ ಸ್ಟ್ಯಾಕನ್ನು ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಕೋಲನ್ ಇಟ್ ಈಸ್ ಅ ಹೆಡರ್ ಸ್ಟೇಟ್ಮೆಂಟ್. ಆ್ಯಂಡ್ ಎಕ್ಸ್ ಅನ್ನೋ ವೇರಿಯಬಲ್ಗೆ ಲೆಂತ್ ಆಫ್ ದ ಸೈಜನ್ನು, ಲೆಂತ್ ಆಫ್ ದ ಸ್ಟ್ಯಾಕ್ ಏನು ಫೈಂಡ್ ಔಟ್ ಮಾಡ್ತೀವಿ, ಆ ಲೆಂತ್ ಆಫ್ ದ ಸ್ಟ್ಯಾಕನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಲೆನ್ ಫಂಕ್ಷನ್ನ ತೊಗೊಂಡಿದ್ದೀವಿ. ಅದರ ವ್ಯಾಲ್ಯೂ ಎಲ್ಲಿ ಸ್ಟೋರ್ ಆಗ್ತಾ ಇದೆ, ನಮಗೆ ಎಕ್ಸ್ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಆಗ್ತಾ ಇದೆ. ಅದೇ ರೀತಿ ಸ್ಟೋರ್ ಆದಂಥ ವ್ಯಾಲ್ಯೂನ ನಮಗೆ ಪ್ರಿಂಟ್ ಮಾಡಲಿಕ್ಕೆ ಪ್ರಿಂಟ್ ಸ್ಟೇಟ್ಮೆಂಟ್ನ ತೊಗೊಂಡಿದ್ದೀವಿ. ಕರೆಂಟ್ ಎಲಿಮೆಂಟ್ಸ್ ಇನ್ ದ ಸ್ಟ್ಯಾಕ್ ಆರ್, ಎಷ್ಟು ವ್ಯಾಲ್ಯೂ ಇರುತ್ತೆ ಲೆಂತ್ ಆಫ್ ದ ಸೈಜು ಅದನ್ನ ಡಿಸ್ಪ್ಲೇ ಮಾಡಲಿಕ್ಕೆ ಪ್ರಿಂಟ್ ಸ್ಟೇಟ್ಮೆಂಟ್ನ ತೊಗೊಂಡಿದ್ದೀವಿ. ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಹೇಳಿ ಲೂಪಿಂಗ್ ಮಾಡಲಿಕ್ಕೆ ಯಾವ ರೀತಿ ಲೂಪಿಂಗ್ ಮಾಡಬೇಕು, ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್. ಬಿಗಿನಿಂಗ್ ಟು ದ ಎಂಡ್ ಅಂದರೆ ಏನೂ ವ್ಯಾಲ್ಯೂ ಇಲ್ಲದಾಗ ಸ್ಟ್ಯಾಕ್ ವ್ಯಾಲ್ಯೂ ಏನಿರುತ್ತೆ -1 ಇರುತ್ತೆ. ಅದೇ ರೀತಿ ಟಾಪ್ ಆಫ್ ದ ಫುಲ್ ಇದ್ದಾಗ ಟಾಪ್ ವ್ಯಾಲ್ಯೂ ಏನಿರುತ್ತೆ n-1 ಅಂದರೆ x-1 ಇರುತ್ತೆ. ಇನ್ನೂ ಒಂದು -1 ಏನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವೀಗ ಫಸ್ಟ್ ಫಾರ್ ಎಕ್ಸಾಂಪಲ್ ಸಿ ಅಥವಾ ಸಿ ಪ್ರೋಗ್ರಾಮಿಂಗಲ್ಲಿ ಹೇಗೆ i is equal to 0, i is less than n, i plus plus ಅಥವಾ i minus minus ಇನ್ಕ್ರಿಮೆಂಟ್ ಮತ್ತು ಡಿಕ್ರಿಮೆಂಟ್ ಆಪರೇಟರ್ನ ಮಾಡ್ತಾ ಇದ್ವು. ಅದೇ ರೀತಿ ಇನ್ ಕೇಸ್ ಸ್ಟ್ಯಾಕ್ ಫುಲ್ ಇತ್ತು ಅಂದರೆ ಟಾಪ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ರಿಮೂವ್ ಮಾಡ್ದಂಗೂ ವ್ಯಾಲ್ಯೂಸು ಡಿಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಸೊ ಸಚ್ ಕೇಸಲ್ಲಿ ನಾವೇನು ಮಾಡ್ತೀವಿ, ಡಿಕ್ರಿಮೆಂಟ್ ಮಾಡ್ತೀವಿ. ಸೊ ದ್ಯಾಟ್ ವಿ ಟೇಕನ್ -1. ಅದಾದ ನಂತರ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಗ್ಲಾಸ್ ಸ್ಟ್ಯಾಕ್ ಆಫ್ ಅರೇ ಐ ಅಂತ ಇದೆ. ನಾವು ಇಂಡೆಕ್ಸ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡಲಿಕ್ಕೆ ಅರೇ ಆಫ್ ಐ ವ್ಯಾಲ್ಯೂಸನ್ನು ಸ್ಟೋರ್ ಮಾಡ್ತಾ ಇದ್ದೀವಿ. ಐ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತೆ 0, 1, 2, 3
ಈ ಥರ ಚೇಂಜಸ್ ಆಗ್ತಾ ಹೋಗುತ್ತೆ ಲೂಪಿಂಗ್ ಆದಂಗೂ. ಸೊ ಈ ರೀತಿಯಾಗಿ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಸೊ ದಿಸ್ ಈಸ್ ಅ ಸಿಂಪಲ್ ಅಲ್ಗಾರಿದಮ್ ರಿಲೇಟೆಡ್ ಟು ದ ಡಿಸ್ಪ್ಲೇ ಫಂಕ್ಷನ್ ಆಗಿರುತ್ತೆ. ಮತ್ತೊಂದು ಕಾನ್ಸೆಪ್ಟ್ ಬಂದು ಈ ಚಾಪ್ಟರಿಂದು ನೋಟೇಷನ್ಸ್ ಫಾರ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿ. ನೋಟೇಷನ್ಸ್ ಆರ್ ನಥಿಂಗ್ ಬಟ್ ರೆಪ್ರೆಸೆಂಟೇಷನ್ಸನ್ನು ನಾವು ನೋಟೇಷನ್ಸ್ ಅಂತ ಕರಿತಾ ಇದ್ದೀವಿ. ಸೊ ಫಸ್ಟ್ ಪಾಯಿಂಟ್ ನೀವು ನೋಡೋದಾದರೆ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಯೂಸಿಂಗ್ ಆಪರೇಟರ್ಸ್ ಆ್ಯಂಡ್ ಅಪರೆಂಟ್ಸ್. ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ಗಳನ್ನು ಬರ್ಕೊಳ್ತಾ ಇದ್ದೀವಿ. ಯಾವುದನ್ನು ಬಳಸಿ ಅಂತ ಹೇಳಿದ್ರೆ ಆಪರೇಟರ್ಸ್ ಮತ್ತು ಅಪರೆಂಟ್ಸ್ಗಳನ್ನು ಬಳಸಿ ನಾವು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ಗಳನ್ನು ಬರ್ಕೋತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಎಕ್ಸಾಂಪಲ್ನ ನೀವು ನೋಡೋದಾದರೆ x+y ಆಗಿರ್ಬೋದು, 2 - 3 ಇಂಟು y ಡಿವೈಡೆಡ್ ಬೈ 2 ಅಥವಾ a/b x-3 ಇಂಟು 2^3 ಈ ಥರ ನಾವು ವ್ಯಾಲ್ಯೂಸನ್ನು ಎಕ್ಸ್ಪ್ರೆಷನ್ಸ್ಗಳನ್ನು ನೋಡ್ತಾ ಹೋದರೆ ಇದರಲ್ಲಿ ಆಪರೇಷನ್ ಮತ್ತು ಅಪರೆಂಡ್ ಅನ್ನೋ 2 ವರ್ಡ್ಗಳನ್ನು ನೀವು ಐಡೆಂಟಿಫೈ ಮಾಡೋದಾದರೆ ಆಪರೇಷನ್ಸ್ ಆರ್ ನಥಿಂಗ್ ಬಟ್ ಸಿಂಬಲ್ಸ್. ನಾವು ಅರ್ಥಮೆಟಿಕ್ ಸಿಂಬಲ್ಸ್ಗಳಲ್ಲಿ ಹೇಗೆ ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ನೋಡ್ತೀವೋ ಅವನ್ನೆಲ್ಲವನ್ನು ಆಪರೇಷನ್ಸ್ ಅಂತ ಕರಿತಾ ಇದ್ದೀವಿ. ಅದನ್ನು ಹೊರತುಪಡಿಸಿ ಏನು ಕೋಎಫಿಷಿಯೆಂಟ್ಸ್ ಅಂತ ಕರಿತೀವಿ ಮ್ಯಾಥಮೆಟಿಕ್ಸಲ್ಲಿ, ಅಥವಾ ನಾವು CS ಅಲ್ಲಿ ವೇರಿಯೇಬಲ್ಸ್ ಅಂತ ಕರಿತೀವಿ, ಅದನ್ನು ಇಲ್ಲಿ ನಾವು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಏನಂತ ಕರಿತಾ ಇದೀವಿ, ಅಪರೆಂಟ್ಸ್ ಅಂತ ಹೇಳಿ ಕರಿತಾ ಇದೀವಿ. ಸೊ ಅಪರೆಂಟ್ಸ್ ಆರ್ ನಥಿಂಗ್ ಬಟ್ x, y, a, b, m, n, c, 2, 3, 6 ಎಕ್ಸೆಟ್ರಾ ಇವೆಲ್ಲ ನಂಬರ್ಸ್ಗಳು ಅಥವಾ ವೇರಿಯೇಬಲ್ಸ್ಗಳನ್ನು ನಾವೆಂತ ಕರಿತಾ ಇದೀವಿ, ಅಪರೆಂಟ್ಸ್ ಅಂತ ಹೇಳಿ ಕರಿತಾ ಇದೀವಿ. ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಫಾಲೋಸ್ ಇನ್ಫಿಕ್ಸ್ ರೆಪ್ರೆಸೆಂಟೇಷನ್ ಅಂಡ್ ಆರ್ ಎವ್ಯಾಲ್ಯೂಯೇಟೆಡ್ ಯೂಸಿಂಗ್ ಬಾರ್ಡ್ಮಾಸ್ ರೂಲ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ಗಳನ್ನು ನಾವು ಯಾವ ವೇಯಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಇನ್ಫಿಕ್ಸ್ ರೆಪ್ರೆಸೆಂಟೇಷನಲ್ಲಿ ಮಾಡ್ತಾ ಇದ್ದೀವಿ. ಅದನ್ನು ಸಿಂಪ್ಲಿಫಿಕೇಶನ್ ಮಾಡಲಿಕ್ಕೆ ನಾವು ಯಾವ ರೂಲ್ಸನ್ನು ಬಳಸ್ತಾ ಇದ್ದೀವಿ, ಬಾರ್ಡ್ಮಾಸ್ ರೂಲನ್ನು ಬಳಸ್ತಾ ಇದ್ದೀವಿ. ಬಾರ್ಡ್ಮಾಸ್ ರೂಲ್ ಅಂತ ಅಂದರೆ B ಸ್ಟ್ಯಾಂಡ್ಸ್ ಫಾರ್ ಬ್ರಾಕೆಟ್ಸ್ ಆಗಿರ್ಬೋದು, ಅಥವಾ O ಸ್ಟ್ಯಾಂಡ್ಸ್ ಫಾರ್ ಆರ್ಡರ್ ಆಫ್ ಆಪರೇಟರ್ಸ್ ಆಗಿರ್ಬೋದು, D ಫಾರ್ ಡಿವಿಷನ್, M ಫಾರ್ ಮಲ್ಟಿಪ್ಲಿಕೇಶನ್, E ಫಾರ್ ಅಡಿಷನ್ ಆ್ಯಂಡ್ S ಫಾರ್ ಸಬ್ಟ್ರಾಕ್ಷನ್ ರೂಲನ್ನು ಬಳಸಿ ನಾವು ಕೊಟ್ಟಂಥ ಎಕ್ಸ್ಪ್ರೆಷನ್ಸ್ಗಳನ್ನು ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಲಾಸ್ಟ್ ಪಾಯಿಂಟ್ ಬಂದು ದ ಮ್ಯಾಥಮೆಟಿಷಿಯನ್ ಜಾನ್ ಲುಕೇಸೆವಿಸ್ in 1920s introduced a different way of representing is called ಪಾಲಿಶ್ ನೋಟೇಷನ್. ಸೊ ಈ ಒಂದು ಮ್ಯಾಥಮೆಟಿಷಿಯನ್ ಏನಿದ್ದಾರೆ ಜಾನ್ ಲುಕೇಸೆವಿಸ್ ಅನ್ನೋರು 1920ರಲ್ಲಿ ಈ ಒಂದು ರೀತಿಯಾದಂಥ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ಗಳನ್ನು ರೆಪ್ರೆಸೆಂಟ್ ಮಾಡೋದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಈ ರೆಪ್ರೆಸೆಂಟೇಷನ್ ಮಾಡುವಂಥದ್ದನ್ನು ಇವರು ಮತ್ತೊಂದು ಹೆಸರಲ್ಲಿ ಕರೀತಾ ಇದ್ದಾರೆ, ದಟ್ ಈಸ್ ಕಾಲ್ಡ್ ಪಾಲಿಶ್ ನೋಟೇಷನ್ ಅಂತ ಕೂಡ ಕರೀತಾ ಇದ್ದಾರೆ. ಯಾವುದನ್ನು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ರೊಟೇಷನನ್ನು ಪಾಲಿಶ್ ನೋಟೇಷನ್ ಅಂತ ಕೂಡ ಹೇಳಿ ಕರೀತಾ ಇದ್ದಾರೆ. ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ನೋಟೇಷನ್ಸ್. ದೇರ್ ಆರ್ ಮೇನ್ಲಿ 3 ಟೈಪ್ಸ್ ಆಫ್ ನೋಟೇಷನ್ಸ್. ಒಂದು ಪ್ರಿಫಿಕ್ಸ್, ಎರಡನೇದು ಪೋಸ್ಟ್ ಫಿಕ್ಸ್, ಮತ್ತೊಂದು ಇನ್ಫಿಕ್ಸ್ ಅಂತೇಳಿ. ಏನಿದು ಪ್ರಿಫಿಕ್ಸ್ ನೋಟೇಷನ್ ಅಂತ ಅಂದರೆ ದ ಆಪರೇಟರ್ಸ್ ಬಿಫೋರ್ ದ ಅಪರೆಂಟ್ ಈಸ್ ಕಾಲ್ಡ್ ಪ್ರಿಫಿಕ್ಸ್ ನೋಟೇಷನ್. ಆಪರೇಟರ್ಗಳು ಮೊದಲಿದ್ದು ಅದ ನಂತರ ನಾವು ಅಪರೆಂಟ್ಗಳನ್ನು ಬರಿತಾ ಹೋದರೆ ಆ ಒಂದು ವೇ ಆಫ್ ರೆಪ್ರೆಸೆಂಟೇಷನ್ನ ನಾವು ಪ್ರಿಫಿಕ್ಸ್ ನೋಟೇಷನ್ ಅಂತ ಕರಿತಾ ಇದ್ದೀವಿ. ಇನ್ ದ ಸೇಮ್ ವೇ ಆಪೋಸಿಟ್ ಟು ದ ಪ್ರಿಫಿಕ್ಸ್ ಆಪೋಸಿಟ್ ಅಂತ ಹೇಳಿದ್ರೆ ಮೊದಲು ಅಪರೆಂಟ್ಗಳನ್ನು ಬರೆದು ನಂತರ ಆಪರೇಟರ್ಗಳನ್ನು ಬರಿತಾ ಹೋದರೆ ದಟ್ ಈಸ್ ದ ವೇ ಆಫ್ ರೆಪ್ರೆಸೆಂಟಿಂಗ್ ಕಾಲ್ಡ್ ಪೋಸ್ಟ್ ಫಿಕ್ಸ್ ನೋಟೇಷನ್ ಆಗಿರುತ್ತೆ. ಇನ್ನು ಇನ್ಫಿಕ್ಸ್ ನೋಟೇಷನ್ ದ ಆಪರೇಟರ್ ಇಸ್ ಇನ್ ಬಿಟ್ವೀನ್ ದ ಅಪರೆಂಟ್ಗಳ ಮಧ್ಯದಲ್ಲಿ ಆಪರೇಟರ್ಗಳನ್ನು ನಾವು ಬರಿತಾ ಹೋದರೆ ಆ ಒಂದು ಎಕ್ಸ್ಪ್ರೆಷನ್ಸ್ಗಳನ್ನು ನಾವು ಇನ್ಫಿಕ್ಸ್ ನೋಟೇಷನ್ ಅಂತ ಹೇಳಿ ಕರಿತಾ ಇದ್ದೀವಿ. ಇನ್ನು ನಾವು ಬಾರ್ಡ್ಮಾಸ್ ರೂಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಏನು ಬಾರ್ಡ್ಮಾಸ್ ರೂಲ್ ಸ್ಟ್ಯಾಂಡ್ಸ್ ಫಾರ್ ಅಂತ ಹೇಳಿದ್ರೆ B ಫಾರ್ ಬ್ರಾಕೆಟ್ಸ್. ಮೊದಲು ಬ್ರಾಕೆಟ್ಸಲ್ಲಿರುವಂತಹ ವೇರಿಯಬಲ್ಸ್ಗಳನ್ನು ಅಥವಾ ಕೊಯಿಫಿಷಿಯೆಂಟ್ಸ್ಗಳನ್ನು ಸಿಂಪ್ಲಿಫೈ ಮಾಡ್ತೀವಿ. ಅದಾದಮೇಲೆ ಆರ್ಡರ್ ಆಫ್ ಆಪರೇಷನ್ಸ್ ಯಾವ ರೀತಿ ಇದೆಯೋ ಅದರ ಆರ್ಡರ್ ಪ್ರಕಾರ ನಾವು ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತೀವಿ. ಇನ್ನು D ಫಾರ್ ಡಿವಿಷನ್, M ಫಾರ್ ಮಲ್ಟಿಪ್ಲಿಕೇಶನ್, A ಫಾರ್ ಅಡಿಷನ್ ಆ್ಯಂಡ್ S ಫಾರ್ ಸಬ್ಟ್ರಾಕ್ಷನ್. ಒಂದು ಎಕ್ಸ್ಪ್ರೆಷನಲ್ಲಿ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಎರಡೂ ಇದೆ ಅಂದರೆ ಮೊದಲು ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತೀವಿ, ಮಲ್ಟಿಪ್ಲಿಕೇಶನಿಗೆ ಕೊಡ್ತೀವಿ, ನಂತರ ಅಡಿಷನಿಗೆ ಕೊಡ್ತೀವಿ. ಈ ಬಾರ್ಡ್ಮಾಸ್ ರೂಲ್ ಏನು ಹೇಳ್ತಾ ಇದೆ ಅಂದರೆ ಒಂದು ಎಕ್ಸ್ಪ್ರೆಷನಲ್ಲಿ 2ಗಿಂತ 3 ಆಪರೇಟರ್ಸ್ಗಳು ಬಂದಾಗ ಯಾವುದಕ್ಕೆ ಮೊದಲು ಪ್ರೆಸಿಡೆನ್ಸ್ ಅನ್ನು ಕೊಡಬೇಕು ಅಥವಾ ಪ್ರಿಯಾರಿಟಿಯನ್ನು ಕೊಡಬೇಕು ಅಂದರೆ ಈ ಒಂದು ರೂಲ್ಸ್ ಪ್ರಕಾರ ಕೊಡಬೇಕು ಅನ್ನೋದನ್ನ ಹೇಳ್ತಾ ಇರುವಂಥ ರೂಲ್ ಯಾವುದಾಗಿರುತ್ತೆ, ಬಾರ್ಡ್ಮಾಸ್ ರೂಲ್ ಆಗಿರುತ್ತೆ. ಪ್ರಾಬ್ಲಮ್ಸನ್ನು ನೀವು ನೋಡ್ತಾ ಹೋಗೋದಾದರೆ ಕನ್ವರ್ಷನ್ ಆಫ್ ಎಕ್ಸ್ಪ್ರೆಷನ್ ಫ್ರಮ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ನೋಟೇಷನ್. ಒಂದು ಇನ್ಫಿಕ್ಸ್ ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದಾರೆ. ಆ ಒಂದು ಇನ್ಫಿಕ್ಸ್ ಎಕ್ಸ್ಪ್ರೆಷನನ್ನು ನಾವು ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು, ಪೋಸ್ಟ್ ಫಿಕ್ಸ್ ನೋಟೇಷನ್ಗೆ ಕನ್ವರ್ಟ್ ಮಾಡಬೇಕು. ಏನಿದೆ ಕ್ವೆಶನ್ ಅನ್ನೋದಾದರೆ ಬ್ರ್ಯಾಕೆಟಲ್ಲಿ ಅಥವಾ ಪ್ಯಾರಂಥೆಸಿಸಲ್ಲಿ x+y ಡಿವೈಡೆಡ್ ಬೈ z ಇಂಟು 8 ಅಂತ ಇದೆ. ಇಲ್ಲಿ ನಾನು 3 ಕಾಲಮ್ಸ್ ಇದನ್ನು ಸಾಲ್ವ್ ಮಾಡಲಿಕ್ಕೆ ಅಥವಾ ಕನ್ವರ್ಟ್ ಮಾಡಲಿಕ್ಕೆ 3 ಕಾಲಮ್ಸ್ಗಳನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದು ಕಾಲಮಲ್ಲಿ ಎಕ್ಸ್ಪ್ರೆಷನ್ಸ್ ಅಂತ ಇದೆ, ಮತ್ತೊಂದು ಕಾಲಮಲ್ಲಿ ಆಪರೇಷನ್ ಅಂತಿದೆ, ಮತ್ತೊಂದು ಕಾಲಮಲ್ಲಿ ಸ್ಟ್ಯಾಕ್ ಅಂತ ತೊಗೊಂಡಿದ್ದೀವಿ. ಈ ಎಕ್ಸ್ಪ್ರೆಷನ್ ಕಾಲಮ್ಸಲ್ಲಿ ನಾವೇನು ಎಕ್ಸ್ಪ್ರೆಷನ್ನ ತೊಗೊಂಡಿರ್ತೀವಲ್ಲ x+y ಡಿವೈಡೆಡ್ ಬೈ z ಇಂಟು 8 ಇನ್ಕ್ಲೂಡಿಂಗ್ ಓಪನ್ ಬ್ರಾಕೆಟ್ಸ್ ಆ್ಯಂಡ್ ಕ್ಲೋಸ್ ಬ್ರಾಕೆಟ್ಸ್ ಒಂದೊಂದೇ ಕ್ಯಾರೆಕ್ಟರನ್ನು ನಾವೇನು ಮಾಡ್ತಾ ಹೋಗಬೇಕು, ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗಬೇಕು. ಇನ್ ಕೇಸ್ ಫಸ್ಟ್ ಎಕ್ಸ್ಪ್ರೆಷನನ್ನು ನೀವು ನೋಡೋದಾದರೆ ಎಕ್ಸ್ಪ್ರೆಷನಲ್ಲಿ ಮೊದಲೇನಿದೆ ಓಪನ್ ಬ್ರಾಕೆಟ್ ಇದೆ,
ಓಪನ್ ಬ್ರ್ಯಾಕೆಟ್ ಬರ್ಕೊಂಡ್ಮೇಲೆ ನಾವು ಡಿಸೈಡ್ ಮಾಡಬೇಕು ಇದು ಆಪರೆಂಡ ಅಥವಾ ಆಪರೇಟರಾ ಅಂತ. ಆಪರೇಟರ್ ಆಗಿದ್ದರೆ ಅದನ್ನು ಎಲ್ಲಿ ಕಳಿಸ್ಬೇಕು, ಆಪರೇಷನಿಗೆ ನೀವು ಕಳಿಸ್ಬೇಕಾಗತ್ತೆ. ಇನ್ ಕೇಸ್ ಅದು ಆಪರೆಂಡ್ ಆಗಿದ್ದರೆ ಅದನ್ನು ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ ಸ್ಟ್ಯಾಕ್ ಕಾಲಮಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಈಗ ನೀವು ಬರ್ಕೊಂಡಿರೋದ್ರಲ್ಲಿ ಮೊದಲನೇದಲ್ಲಿ ಆಪರೇಟರ್ ಏನಿದೆ, ಫಸ್ಟ್ ಎಕ್ಸ್ಪ್ರೆಷನ್ ಏನಿದೆ ಓಪನ್ ಬ್ರ್ಯಾಕೆಟ್ ಇದೆ. ಓಪನ್ ಬ್ರ್ಯಾಕೆಟು ಆಪರೇಟರ್ ಆಗಿರೋದ್ರಿಂದ ನಾನಿಲ್ಲಿ ಕಳಿಸಿದ್ದೀನಿ, ಅದನ್ನು ಆಪರೇಷನ್ ಕಾಲಮಿಗೆ ಕಳಿಸಿದ್ದೀನಿ. ಹಾಗಾದರೆ ಒಂದೇ ಇರೋದ್ರಿಂದ ಸ್ಟ್ಯಾಕ್ ಕಾಲಮ್ ಏನಾಗಿರುತ್ತೆ, ಇನ್ನೂ ಅದು ಎಂಟಿ ಇರುತ್ತೆ. ಇನ್ನು ಓಪನ್ ಬ್ರ್ಯಾಕೆಟ್ ಆದಮೇಲೆ ಎಕ್ಸ್ಪ್ರೆಷನಲ್ಲಿ ಏನು ಬರ್ತಾ ಇದೆ, ಎಕ್ಸ್ ಬರ್ತಾ ಇದೆ. ಎಕ್ಸ್ ಅನ್ನೋದು ಅಪರೆಂಡ್ ಆಗಿರೋದ್ರಿಂದ ಡೈರೆಕ್ಟಾಗಿ ನಾನು ಅದನ್ನು ಸ್ಟ್ಯಾಕ್ ಕಾಲಮಿಗೆ ಕಳಿಸ್ತೀನಿ. ಆಪರೇಷನ್ ಕಾಲಮಲ್ಲಿ ಯಾವ ಆಪರೇಷನ್ಸ್ಗಳಿರುತ್ತೋ ಅದು ಹಾಗೆ ಕ್ಯಾರಿ ಆಗ್ತಾ ಹೋಗುತ್ತೆ. ಇನ್ನು ಎಕ್ಸ್ ಆದಮೇಲೆ ಏನಿದೆ ಎಕ್ಸ್ಪ್ರೆಷನಲ್ಲಿ ಅಂದರೆ ಪ್ಲಸ್ ಇದೆ. ಪ್ಲಸ್ ಅನ್ನೋದು ಆಪರೇಟರ್ ಆಗಿರೋದ್ರಿಂದ ಬ್ರ್ಯಾಕೆಟ್ ಆದಮೇಲೆ ನಾನು ಯಾವುದನ್ನು ಬರ್ಕೊಳ್ತಾ ಇದ್ದೀನಿ, ಪ್ಲಸ್ ಬರ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಅಪರೆಂಟ್ ಸೇಮ್ ಆ್ಯಸ್ ಇಟ್ ಈಸ್ ಏನಿರುತ್ತೆ ಅದೇ ಕ್ಯಾರಿ ಆಗ್ತಾ ಇದೆ. ನೆಕ್ಸ್ಟ್ ಸೇಮ್ ಆ್ಯಸ್ ವೈ, ಪ್ಲಸ್ ಆದಮೇಲೆ ಎಕ್ಸ್ಪ್ರೆಷನಲ್ಲಿ ವೈ ಇದೆ. ವೈ ಅನ್ನೋದು ಅಪರೆಂಡ್ ಆಗಿರೋದ್ರಿಂದ ಡೈರೆಕ್ಟಾಗಿ ನಾನು ಸ್ಟ್ಯಾಕ್ ಕಾಲಮಿಗೆ ಕಳಿಸ್ತಾ ಇದ್ದೀನಿ. ಇನ್ನು ಕ್ಲೋಸ್ ಬ್ರ್ಯಾಕೆಟ್ ಬಂತು. ಈ ಕ್ಲೋಸ್ ಬ್ರ್ಯಾಕೆಟನ್ನು ಏನದು ಇಂಪ್ಲಿಮೆಂಟ್ ಮಾಡ್ತಾ ಇದೆ ಅಂದರೆ, ಯಾವಾಗ ಎಕ್ಸ್ಪ್ರೆಷನಲ್ಲಿ ಕ್ಲೋಸ್ ಬ್ರ್ಯಾಕೆಟ್ ಬರುತ್ತೋ ಆವಾಗ ಆಪರೇಷನ್ ಕಾಲಮಲ್ಲಿ ಓಪನ್ ಬ್ರ್ಯಾಕೆಟಿನ ಮುಂದೆ ಯಾವೆಲ್ಲ ಆಪರೇಟರ್ಸ್ ಇರುತ್ತೋ ಅದೆಲ್ಲ ಆಪರೇಟರ್ಸ್ಗಳನ್ನು ನಾವು ಸ್ಟ್ಯಾಕಿಗೆ ಶಿಫ್ಟ್ ಮಾಡಬೇಕಾಗತ್ತೆ. ಸ್ಟ್ಯಾಕಿಗೆ ಶಿಫ್ಟ್ ಮಾಡೋದು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಓಪನ್ ಬ್ರ್ಯಾಕೆಟ್ ಆದಮೇಲೆ ಪ್ಲಸ್ ಇದೆ, ಸ್ಟ್ಯಾಕಲ್ಲಿ ಎಕ್ಸ್ ಮತ್ತು ವೈ ಇದೆ. ಯಾವಾಗ ಕ್ಲೋಸ್ ಬ್ರ್ಯಾಕೆಟ್ ಬರುತ್ತೋ ಸ್ಟ್ಯಾಕ್ ಆಪರೇಷನ್ ಕಾಲಮಲ್ಲಿ ಓಪನ್ ಬ್ರ್ಯಾಕೆಟ್ ಪ್ಲಸ್ ಏನಿದೆ ಆ ಪ್ಲಸ್ಸನ್ನು ನಾವು ಸ್ಟ್ಯಾಕ್ ಕಾಲಮಿಗೆ ಕಳಿಸ್ಬೇಕಾಗತ್ತೆ. ಅದು ಆದಮೇಲೆ ನಾವೇನು ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಆಪರೇಟರ್ ಏನಿದೆ ಡಿವಿಷನ್ ಇದೆ. ಆ ಡಿವಿಷನ್ ಅನ್ನೋದು ಏನಿದೆ ಆಪರೇಷನ್ ಆಗಿರೋದ್ರಿಂದ ನಾನು ಅದನ್ನು ಆಪರೇಷನ್ ಕಾಲಮಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಆಪರೇಷನ್ ಕಾಲಮಿಗೆ ಶಿಫ್ಟ್ ಮಾಡಿದ್ಮೇಲೆ ಸ್ಟ್ಯಾಕ್ ಕಾಲಮನ್ನು ನೋಡಿ ಮೇಲ್ಗಡೆ ಎಕ್ಸ್ ವೈ ಪ್ಲಸ್ಸನ್ನು ಬರ್ಕೊಂಡಿರ್ತೀವಿ, ಆ್ಯಸ್ ಇಟ್ ಈಸ್ ಅದು ಏನಾಗುತ್ತೆ ಕೆಳಗಡೆಗೆ ಕ್ಯಾರಿ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಬಂದು ಓಪನ್ ಬ್ರ್ಯಾಕೆಟ್ ಇದೆ. ಆ ಓಪನ್ ಬ್ರ್ಯಾಕೆಟನ್ನು ನಾನು ಎಗೇನ್ ಇಲ್ಲಿ ಕಳಿಸ್ತಾ ಇದ್ದೀನಿ, ಆಪರೇಷನ್ ಕಾಲಮಿಗೆ ಕಳಿಸ್ತಾ ಇದ್ದೀನಿ. ಇಲ್ಲಿ ಹಿಂದ್ಗಡೆ ಡಿವಿಷನ್ ಆಪರೇಟರ್ ಇದೆ, ಅದಾದಮೇಲೆ ನಾವು ಯಾವ್ದು ಬರ್ಕೋಬೇಕಾಗತ್ತೆ, ಓಪನ್ ಬ್ರ್ಯಾಕೆಟನ್ನು ಬರ್ಕೋಬೇಕಾಗತ್ತೆ. ಯಾವುದೇ ಆಪರೇಟರ್ ಬರಲಿ ಅದನ್ನು ಅದ್ರ ಮುಂದೆ ಬರ್ಕೊಳ್ತಾ ಹೋಗಬೇಕೇ ಹೊರತು ಹಿಂದೆ ಬರ್ಕೊಳ್ತಾ ಹೋಗೋ ಆಗಿಲ್ಲ. ನೆಕ್ಸ್ಟ್ ಏನಿದೆ ಝೆಡ್ ಅನ್ನೋ ಒಂದು ಆಪರೆಂಡ್ ಇದೆ. ಆಪರೆಂಡು ನಾನು ಐಡೆಂಟಿಫೈ ಮಾಡ್ತಾ ಇದ್ದೀನಿ ಆಪರೆಂಡ್ ಅಂತೇಳಿ ಡೈರೆಕ್ಟಾಗಿ ಅದನ್ನು ನಾನು ಯಾವುದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ, ಸ್ಟ್ಯಾಕಿಗೆ ಶಿಫ್ಟ್ ಮಾಡ್ತಿದ್ದೀನಿ. ಇನ್ ದ ಸೇಮ್ ವೇ ಝೆಡ್ ಆದಮೇಲೆ ಸ್ಟಾರ್ ಇದೆ, ಅಂದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ. ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಪರೇಟರ್ ಆಗಿರೋದ್ರಿಂದ ಆಪರೇಷನ್ ಕಾಲಮಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟು 8 ಅನ್ನೋದು ಅಪರೆಂಡು ಡೈರೆಕ್ಟಾಗಿ ಎಗೈನ್ ನಾನು ಸ್ಟ್ಯಾಕ್ ಕಾಲಮಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಎಕ್ಸ್ ವೈ ಪ್ಲಸ್ ಝೆಡ್ 8 ಆಯಿತು. ಇನ್ನು ಕ್ಲೋಸ್ ಬ್ರ್ಯಾಕೆಟ್ ಬಂತು. ಕ್ಲೋಸ್ ಬ್ರ್ಯಾಕೆಟ್ ಬಂದಮೇಲೆ ನಾವಾಗಲೇ ಹೇಳ್ದಂಗೆ ಯಾವಾಗ ಕ್ಲೋಸ್ ಬ್ರ್ಯಾಕೆಟ್ ಬರುತ್ತೋ ಆಪರೇಷನ್ ಕಾಲಮಲ್ಲಿ ಓಪನ್ ಬ್ರ್ಯಾಕೆಟಿನ ಮುಂದೆ ಯಾವೆಲ್ಲ ಆಪರೇಷನ್ಸ್ ಇರುತ್ತೋ ಅದನ್ನು ನೀವು ಸ್ಟ್ಯಾಕ್ ಕಾಲಮಿಗೆ ಶಿಫ್ಟ್ ಮಾಡಬೇಕಾಗತ್ತೆ. ಸೊ ಇನ್ ದ ಸೇಮ್ ವೇ ಇಲ್ಲೂ ಕೂಡ ಕ್ಲೋಸ್ ಬ್ರ್ಯಾಕೆಟ್ ಬಂದಿದೆ, ಓಪನ್ ಬ್ರ್ಯಾಕೆಟ್ ಮುಂದೆ ಸ್ಟಾರ್ ಇದೆ, ಅದನ್ನು ಇವಾಗ ನಾನು ಯಾವುದಕ್ಕೆ ಕಳಿಸ್ತಾ ಇದ್ದೀವಿ, ಸ್ಟ್ಯಾಕ್ ಕಾಲಮಿಗೆ ಕಳಿಸ್ತಾ ಇದ್ದೀವಿ. ಅದರ ಹಿಂದ್ಗಡೆ ಡಿವಿಷನ್ ಆಪರೇಷನ್ ಇದೆ, ಅದು ಹಾಗೆ ಉಳಿಯುತ್ತೆ. ಅದಾದಮೇಲೆ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಕಾಲಮಲ್ಲಿ ಬರ್ಕೊಳ್ಳಿಕ್ಕೆ ಫರ್ದರ್ ನಮಗೆ ಯಾವುದೇ ರೀತಿ ಎಕ್ಸ್ಪ್ರೆಷನ್ ಇಲ್ಲದೆ ಇರೋದ್ರಿಂದ ನಾನಲ್ಲಿ ಎಂಟಿ ಅಂತ ಬರ್ಕೊಂಡಿದ್ದೀನಿ. ಇನ್ನು ಈ ಕಡೆ ಏನು ಉಳಿದಿದೆ ಯಾವುದರಲ್ಲಿ ಆಪರೇಷನ್ ಕಾಲಮಲ್ಲಿ ಆ ಡಿವಿಷನ್ ಆಪರೇಟರ್ನೂ ಕೂಡ ಏನೂ ಇಲ್ವಲ್ಲ ನೆಕ್ಸ್ಟು. ಸೊ ಯಾವುದೇ ಆಪರೇಷನ್ಸ್ ಇದ್ರೂ ಲಾಸ್ಟಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಅದನ್ನು ಸ್ಟ್ಯಾಕ್ ಕಾಲಮಿಗೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ. ಶಿಫ್ಟ್ ಮಾಡ್ಕೊಂಡ್ಮೇಲೆ ಈ ಕಾಲಮಲ್ಲೂ ಕೂಡ ಏನಾಗ್ತಾ ಇದೆ, ಎಂಟಿ ಆಗ್ತಾ ಇದೆ. ಎಂಟಿ ಆದಮೇಲೆ ಫೈನಲ್ ಆಗಿ ಇನ್ಫಿಕ್ಸ್ ಇದ್ದಂಥ ಎಕ್ಸ್ಪ್ರೆಷನ್ನು ಯಾವುದಕ್ಕೆ ಕನ್ವರ್ಟ್ ಆಗಿದೆ, ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನಿಗೆ ಕನ್ವರ್ಟ್ ಆಗಿ ಆನ್ಸರ್ ಏನು ಬರ್ತಾ ಇದೆ, ಎಕ್ಸ್ ವೈ ಪ್ಲಸ್ ಝೆಡ್ 8 ಅಂತ ಹೇಳಿ ಝೆಡ್ 8 ಸ್ಟಾರ್ ಡಿವೈಡೆಡ್. ಈ ಹಿಂದಿನ ಸ್ಲೈಡಲ್ಲಿ ನಾವು ಏನು ಮಾಡಿದ್ವಿ, ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ, ನಾವು ಅದನ್ನು ಪೋಸ್ಟ್ ಫಿಕ್ಸಿಗೆ ಕನ್ವರ್ಟ್ ಮಾಡಬೇಕಿತ್ತು. ಇವಾಗ ಏನು ಮಾಡ್ತಾ ಇದ್ವಿ ಅಂದರೆ ಇವ್ಯಾಲ್ಯೂಯೇಷನ್ ಆಫ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಂತ ಡೈರೆಕ್ಟಾಗಿ ಅವರು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದಾರೆ, ನಾವು ಅದನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕು. ಸಿಂಪ್ಲಿಫಿಕೇಷನ್ ಮಾಡಲಿಕ್ಕೆ ಏನು ಮಾಡಿದ್ದಾರೆ, ಇಲ್ಲಿ ಕ್ವೆಶನ್ ಏನಿದೆ 7 8 2 ಸ್ಟಾರ್ 4 ಡಿವೈಡೆಡ್ ಬೈ ಆ್ಯಂಡ್ ಪ್ಲಸ್ ಸಿಂಬಲ್ ಇದೆ. ಸೊ ಇವಾಗ ಏನು ಮಾಡ್ತಾ ಹೋಗ್ತೀವಿ, ಒಂದು ಸ್ಟ್ಯಾಕನ್ನು ಬರ್ಕೋಬೇಕು. ಆ ಸ್ಟ್ಯಾಕಲ್ಲಿ ಏನು ಮಾಡ್ತೀವಿ, ಫಸ್ಟ್ ಒಂದು ಎಲಿಮೆಂಟನ್ನು ಪುಷ್ ಮಾಡ್ತಾ ಇದ್ದೀವಿ, ದಟ್ ಈಸ್ ಕಾಲ್ಡ್ 7 ಅನ್ನೋ ಎಲಿಮೆಂಟ್ನ ಪುಷ್ ಮಾಡಿದ್ವಿ. ನೆಕ್ಸ್ಟು ಏನಾಗ್ತದೆ, ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ನಮಗೆ ಕನಿಷ್ಠ ಪಕ್ಷ ಏನಿರಬೇಕು ಅಂತ ಅಂದರೆ 2 ಆಪರೆಂಡ್ ಇರಬೇಕು, ಒಂದು ಆಪರೇಟರ್ ಇರಬೇಕು. ಒನ್ಸ್ ಅಗೇನ್ ಐ ರಿಪೀಟ್, 2 ಆಪರೆಂಡ್ ಇರಬೇಕು, ಮತ್ತೊಂದು ಆಪರೇಷನ್ ಇರಬೇಕು. ಆವಾಗ ಮಾತ್ರ ಯಾವುದೇ ಎಕ್ಸ್ಪ್ರೆಷನ್ನ ನಾವು ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಸಾಧ್ಯ. ಇವ್ಯಾಲ್ಯೂಯೇಷನ್ ಈಸ್ ನಥಿಂಗ್ ಬಟ್ ಸಿಂಪ್ಲಿಫಿಕೇಷನ್ ಮಾಡಲಿಕ್ಕೆ ಸಾಧ್ಯ.
ಹಾಗಾಗಿ ಈಗ ಕೊಟ್ಟಿರುವಂಥ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನನ್ನು ನಾನು ಏನು ಮಾಡ್ತೀನಿ, 1 by 1 ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ. ಎಲ್ಲಿವರೆಗೂ ಇನ್ಸರ್ಟ್ ಮಾಡ್ತೀನಿ ಅಂದರೆ ನನಗೆ ಮಿನಿಮಮ್ 2 ಅಪರೆಂಟ್ ಬೇಕು, ಮತ್ತೊಂದು ಆಪರೇಟರ್ ಬೇಕು. ಸೊ 7ನ ಇನ್ಸರ್ಟ್ ಮಾಡಿದೆ, ನೆಕ್ಸ್ಟು 8ನ ಇನ್ಸರ್ಟ್ ಮಾಡಿದ್ರೆ 7 ಮತ್ತು 8ನ ಕಂಪೇರ್ ಮಾಡಿದ್ರೆ ನನಗೆ 2 ಅಪರೆಂಟ್ ಇದೆ, ಒಂದು ಆಪರೇಟರ್ ಇಲ್ಲ. ಹಾಗಾಗಿ ಮತ್ತೊಂದು ಎಲಿಮೆಂಟ್ನ ಇನ್ಸರ್ಟ್ ಮಾಡಿದೆ, ದಟ್ ಈಸ್ ಕಾಲ್ಡ್ 2. 3 ಕಂಪೇರ್ ಮಾಡಿದ್ರೆ ಎಗೇನ್ 3 ಅಪರೆಂಟ್ ಇದೆ, ಆದರೆ ಒಂದು ಕೂಡ ಆಪರೇಟರ್ ಇಲ್ಲ. ಹಾಗಾಗಿ ಮತ್ತೆ ಎಕ್ಸ್ಪ್ರೆಷನಲ್ಲಿರುವ ಒಂದು ಆಪರೇಟರ್ನ ಎಕ್ಸ್ಪ್ರೆಷನಲ್ಲಿರುವ ನೆಕ್ಸ್ಟ್ ಎಲಿಮೆಂಟ್ನ ನಾನು ಇನ್ಸರ್ಟ್ ಮಾಡಿದಾಗ ನಂಗೆ ನೆಕ್ಸ್ಟ್ ಏನು ಸಿಕ್ತು, ಸ್ಟಾರ್ ಅಥವಾ ಮಲ್ಟಿಪ್ಲಿಕೇಶನ್ ಸಿಂಬಲ್ ಅಂತ ಏನು ಕರಿತಾ ಇದ್ದೀವಿ ಅದು. ಸೊ ಇವಾಗ ನಾನು 4ನ್ನ ಚೆಕ್ ಮಾಡಿದ್ರೆ ನಮಗೆ ಮಿನಿಮಮ್ 2 ಬೇಕಿತ್ತು, 3 ಇದೆ. ಆದರೆ ನಾನು ಇವ್ಯಾಲ್ಯೂಯೇಟ್ ಮಾಡುವಾಗ ಏನು ಮಾಡ್ತೀನಿ, ಲಾಸ್ಟಲ್ಲಿ ಇನ್ಸರ್ಟ್ ಮಾಡಿದಂಥ 3 ಎಲಿಮೆಂಟ್ಸನ್ನ ಮಾತ್ರ ಕನ್ಸಿಡರ್ ಮಾಡ್ತೀನಿ. ಯಾವುದು 8, 2 ಮತ್ತು ಮಲ್ಟಿಪ್ಲಿಕೇಟಿವ್ ಸಿಂಬಲ್ ಮಾಡಿದಾಗ 8 2s ಏನು ಬರ್ತಾ ಇದೆ, ನಮಗೆ 16 ಬರ್ತಾ ಇದೆ. ಸೊ ಬಂದಂಥ ಆನ್ಸರ್ನ ನಾವೇನು ಮಾಡಬೇಕು, ಒನ್ಸ್ ಅಗೇನ್ ಇನ್ಸರ್ಟ್ ಮಾಡ್ತೀವಿ. ಇನ್ಸರ್ಟ್ ಮಾಡಾದಮೇಲೆ ನೆಕ್ಸ್ಟು 7 ಹೇಗಿದೆಯೋ ಅದು ಹಾಗೇ ಇರುತ್ತೆ. ದ ವ್ಯಾಲ್ಯೂ ಆಫ್ ಸಿಂಪ್ಲಿಫಿಕೇಶನ್ 8, 2 ಆ್ಯಂಡ್ ಮಲ್ಟಿಪ್ಲಿಕೇಟಿವ್ ಸಿಂಬಲ್ ವಾಟ್ ವಿ ಗೆಟ್ ದ ಆನ್ಸರ್ 16 ವಿಲ್ ಬಿ ಇನ್ಸರ್ಟೆಡ್ ಇನ್ ಟು ದ ಸ್ಟ್ಯಾಕ್. ಸ್ಟ್ಯಾಕಿಗೆ ಇನ್ಸರ್ಟ್ ಮಾಡಾದಮೇಲೆ ಎಗೇನ್ ಎಕ್ಸ್ಪ್ರೆಷನಲ್ಲಿ ಏನನ್ನು ನಾವು ಸ್ಟಾಪ್ ಮಾಡಿರ್ತೀವಿ ಎಲ್ಲಿವರೆಗೂ, ಅದ್ರ ಮುಂದಿನ ವ್ಯಾಲ್ಯೂನ ನಾವು ಇನ್ಸರ್ಟ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ 4 ಆಗಿರುತ್ತೆ. 7 ವ್ಯಾಲ್ಯೂ ಬಂತಲ್ವ, ಯಾವುದನ್ನು ಮಾಡಿದ್ದು ನಾವು 16 ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ ಆನ್ಸರ್ ಏನು ಬರ್ತಾ ಇದೆ, 4 ಬರ್ತಾ ಇದೆ. 4ನ 16ಇಂದ ಡಿವೈಡ್ ಮಾಡಿದ್ವಿ, ಸೊ ಆನ್ಸರ್ 4 ಬಂತು. ಈಗ 16, 4 ಮತ್ತು ಡಿವಿಷನ್ ಆಪರೇಟರ್ ವ್ಯಾಲ್ಯೂ ಸಿಂಪ್ಲಿಫಿಕೇಶನ್ ಮಾಡಿದಾಗ ಆನ್ಸರ್ 4 ಬಂದಿದ್ದನ್ನು 7 ಆದಮೇಲೆ ಏನು ಬರ್ಕೊಂಡ್ವಿ, ನೆಕ್ಸ್ಟ್ ಸ್ಟೆಪ್ 3ಯಲ್ಲಿ 4 ಬರ್ಕೊಳ್ತಾ ಇದ್ದೀವಿ. ಇನ್ನು ನೀವು ಕ್ವೆಶನಲ್ಲಿರೋ ಎಕ್ಸ್ಪ್ರೆಷನ್ನ ನೋಡಿದ್ರೆ ನಾವು ಇನ್ಸರ್ಟ್ ಪುಷ್ ಆಪ್ರೇಷನ್ನ ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ, ಡಿವಿಷನ್ ಆಪರೇಟರ್ಗೆ ಸ್ಟಾಪ್ ಮಾಡಿದ್ವಿ. ಇನ್ನು ಲಾಸ್ಟ್ ಉಳಿದಿದ್ದು ಯಾವುದಿತ್ತು, ಅಡಿಷನ್ ಆಪರೇಟರ್ ಇತ್ತು. ಆ ಅಡಿಷನ್ ಆಪರೇಟರ್ನೂ ಕೂಡ ನಾವು ಸ್ಟೆಪ್ 3ಯಲ್ಲಿ ಏನು ಮಾಡ್ತಾ ಇದ್ವಿ, ಪುಷ್ ಮಾಡಿದಾಗ 2 ಆಪರೆಂಟ್ ಇದೆ ಮತ್ತೊಂದು ಆಪರೇಷನ್ ಇದೆ. ಈಗ ನಾವೇನು ಮಾಡ್ತಾ ಇದ್ವಿ, ಆ 3 ಇಟ್ಕೊಂಡು ಸಿಂಪ್ಲಿಫಿಕೇಶನ್ ಮಾಡಿದಾಗ ಆನ್ಸರ್ ಏನು ಬರ್ತಾ ಇದೆ, 7 + 4 = 11 ಬಂತು. ಆನ್ಸರ್ ಏನು ಬರ್ತಾ ಇದೆ, ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಗೆ 11. ಸ್ಟೆಪ್ 4ಅಲ್ಲಿ ಆ 3 ವ್ಯಾಲ್ಯೂನ ಸಿಂಪ್ಲಿಫಿಕೇಶನ್ ಮಾಡಿದಾಗ ಆನ್ಸರ್ ಎಷ್ಟು ಬಂದಿದ್ದು, 11. ಅದನ್ನು ಪುಷ್ ಮಾಡಿದ್ವಿ. ಹಾಗಾದರೆ ಕೊಟ್ಟಿರುವಂಥ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಗೆ ಆನ್ಸರ್ ಏನು ಬರ್ತಾ ಇದೆ, 11 ಬರ್ತಾ ಇದೆ. ಸೊ ಇದು ಏನಂತ ಹೇಳಿದ್ರೆ, ಇನ್ಫಿಕ್ಸ್ ಎಕ್ಸ್ಪ್ರೆಷನ್ನ ಕೊಟ್ಟಾಗ ನಾವು ಸಿಂಪ್ಲಿಫಿಕೇಶನ್ ಮಾಡೋದು ತುಂಬ ಈಸಿ ಇರುತ್ತೆ. ಅದೇ ಪ್ರಿಫಿಕ್ಸ್ ಆಗಿರ್ಬೋದು, ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಗಳನ್ನು ಕೊಟ್ಟಾಗ ಯಾವ ರೀತಿ ಸಿಂಪ್ಲಿಫಿಕೇಶನ್ ಮಾಡಬೇಕು ಅಂದರೆ ಸ್ಟ್ಯಾಕನ್ನು ಬಳಸಿ ನಾವೇನು ಮಾಡ್ತಾ ಇದ್ದೀವಿ, ಸಿಂಪ್ಲಿಫಿಕೇಶನನ್ನು ಮಾಡ್ತಾ ಇದ್ದೀವಿ. ಸ್ಟ್ಯಾಕ್ ಚಾಪ್ಟರು ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಇದೆ. ಚಾಪ್ಟರ್ ನಂಬರ್ 3 ಸ್ಟ್ಯಾಕ್ ಆಗಿರುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ಎಲ್ರಿಗೂ ಹೆಲ್ಪ್ಫುಲ್ ಆಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ ಮತ್ತು ಅರ್ಥ ಆಗಿರುತ್ತೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.